ಗುಂಡಿಗಳು ಇಷ್ಟೊಂದಿದೆ. ಬೆಂಗಳೂರಿನಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ, ವೆಹಿಕಲ್ ಇನ್ಕ್ರೀಸ್ ಆಗ್ತಾ ಇದೆ, ವೆಹಿಕಲ್ ಮೂವ್ಮೆಂಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇಷ್ಟು ದೊಡ್ಡ ಪಾಪ್ಯುಲೇಷನ್ ಇರುವಂತಹ ಬೆಂಗಳೂರಿಗೆ ಯಾವ ರೀತಿಯ ಇನ್ಫ್ರಾಸ್ಟ್ರಕ್ಚರ್ಗಳಿರಬೇಕು, ಯಾವ ರೀತಿ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನಮ್ಮ ಜೊತೆಗೆ ಡಿಸೈನ್ ಇಂಜಿನಿಯರ್ ಶ್ವೇತಾ ರಂಗಸ್ವಾಮಿ ಇದ್ದಾರೆ. ಶ್ವೇತಾ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಶ್ವೇತಾ, ಬೆಂಗಳೂರಿನ ಪರಿಸ್ಥಿತಿಯನ್ನ ನೀವು ಗಮನಿಸ್ತಾನೆ ಇದ್ದೀರಿ. ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಅಂಡ್ ವೆಹಿಕಲ್ಗಳ ಮೂವ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಟ್ರಾಫಿಕ್ ಸಮಸ್ಯೆ ಅಂತೂ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಔಟ್ ಆಫ್ ಕಂಟ್ರೋಲ್ ಹೊಟ್ಟೋಗಿದೆ. ಇದ್ರ ಜೊತೆಗೆ ಮಳೆ ಬಂತು ಅಂದ್ರೆ ಸಾಕು, ಪಾತ್ ಹೋಲ್ಗಳು ಜಾಸ್ತಿ ಆಗುತ್ತೆ. ಸಿಕ್ಕಾಪಟ್ಟೆ ಗುಂಡಿ ಇಲ್ದಿರೋ ರೋಡೇ ಇಲ್ಲ ಬೆಂಗಳೂರಲ್ಲಿ, ಆ ರೀತಿ ಆಗಿದೆ. ಇದರಿಂದ ಐಟಿ-ಬಿಟಿ ಕಂಪನಿಗಳಿಗೂ ಕೂಡ ಇರ್ಸು ಮುರ್ಸು. ನಾಟ್ ಓನ್ಲಿ ಫಾರ್ ಐಟಿ-ಬಿಟಿ ಕಂಪನೀಸ್, ಇದು ಪ್ರತಿನಿತ್ಯ ಟ್ರಾವೆಲ್ ಮಾಡೋರಿಗೆ ಇಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜಿಂಗ್ ಟಾಸ್ಕ್ ಆಗೋಗಿದೆ. ಅಂಡ್ ಸೇಫ್ ಆಗಿ ಮನೆಗೆ ಬರೋದು ಕೂಡ ಒಂದ್ ರೀತಿ ಅದೃಷ್ಟ ಅನ್ನೋ ರೀತಿ ಆಗೋಗಿದೆ ಬೆಂಗಳೂರಿನಲ್ಲಿ. ಬೇಂಗ ಡಿಸೈನ್ ಇಂಜಿನಿಯರ್, ಇಷ್ಟು ಒಂದು ದೊಡ್ಡ ಮಟ್ಟದ ಪಾಪ್ಯುಲೇಷನ್ ಇರುವಂತಹ ಒಂದು ಸಿಟಿಯನ್ನ ಯಾವ ರೀತಿ ಸರ್ಕಾರ ಒಂದು ಪ್ಲಾನ್ ಮಾಡಬೇಕಾಗತ್ತೆ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇರಬೇಕಾಗುತ್ತೆ? ವಾಟ್ ಕೈಂಡ್ ಆಫ್ infrastructure should be developed in a cities like Bengaluru? ಮೇಡಮ್, ನಮಸ್ತೆ. ನಾನು ಡಿಸೈನ್ ಇಂಜಿನಿಯರ್ ಕೆಲಸ ಮಾಡ್ತೀನಿ. ಹುಟ್ಟು ಬೆಳೆದಿದ್ದೆಲ್ಲ ವಿಜಯನಗರಲ್ಲಿ. ನಂದು ವಿಪರ್ಯಾಸ ಏನು ಅಂದ್ರೆ, ಬೆಂಗಳೂರಿನವ್ರು ಆಗಿ ಅಲ್ಲಿಂದ ನಂಗೆ ಮಾರುತಳ್ಳಿ ಓಡಾಡೋದಕ್ಕೆ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಮಾರುತಳ್ಳಿ ಇಲ್ಲಿ ಆಫೀಸ್ ಹತ್ರ ಶಿಫ್ಟ್ ಆಗಿದ್ದೀನಿ. ಇಲ್ಲಿ ಶಿಫ್ಟ್ ಆದ್ರೂ ಕೂಡ ನಾ ಆಲ್ಮೋಸ್ಟ್ 3 ವರ್ಷದಲ್ಲಿ 2-3 ಸತಿ ಅಷ್ಟೇ ಆಫೀಸ್ಗೆ ಹೋಗಿರೋದು. ಇಲ್ಲಿ 2 ಕಿಲೋಮೀಟರ್ ದಾಟೋದಕ್ಕೆ ನನ್ಗೆ ನೀವ್ ಹೇಳ್ದಂಗೆ ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡ್ಬೇಕು, ಆತರ ಒಂದು ಪರಿಸ್ಥಿತಿ. ಪಣತೂರ್ ಬಾಳಗೆರೆ ರೋಡ್ ಅಂತ ಒಂದು ಚೂರು ಕೂಡ ಅವರು ಮುಂದೆ ಒಂದು ವಿಷನ್ ಇಟ್ಕೊಳ್ದಲೆ ಎದ್ವಾ ಅಪ್ರೂವಲ್ಸ್ ಕೊಡ್ತಾರೆ ಹೈ ರೈಸ್ ಬಿಲ್ಡಿಂಗ್ಸ್ ಗೆ. ವಿತಿನ್ 3 to 4 ಕಿಲೋಮೀಟರ್ಸ್ ಅವ್ರು ಒಂದು 25,000 ಫ್ಲಾಟ್ಸ್ ಗಳಿದೀವಿ. ಒಂದು 3-4 ಕಿಲೋಮೀಟರ್ ಸ್ಟ್ರೆಚ್ ಅಲ್ಲಿ ರೋಡ್ ಅಗಲ ಎಷ್ಟಿದೆ? 30ರಿಂದ 40 ಅಡಿ. ಅದ್ರ ಮೇಲಿಲ್ಲ. ಅದ್ರ ಜೊತೆಗೆ ಟ್ರೈನೇಜ್ ಇಲ್ಲ, ಸ್ಟ್ರಾಂಗ್ ರಾಜಕಾಲುವೆಗಳೆಲ್ಲ ಬಿದ್ದೋಗಿದೆ, ಕನೆಕ್ಟಿವಿಟಿ ಮಾಡಿಲ್ಲ ರಾಜಕಾಲುವೆಗಳು. ಈ ತರ ಇದ್ದಾಗ ನೀರ್ ಎಲ್ಲಿ ಹೋಗುತ್ತೆ? ಬೀದಿ ಮೇಲೆ ನಿಂತ್ಕೊಂಡು ಪಾಟೋಲ್ಗಳು ಆಗೇ ಆಗತ್ತೆ. ಇಷ್ಟ್ರ ಮೇಲೂ ಕೂಡ ಇವಾಗ ಹೇಗೆ ನೀವು ಕೇಳ್ತೀರಾ ಹೇಗೆ ಬಿಲ್ಡ್ ಮಾಡ್ಬೇಕು ಅಂತ ಅಂದ್ಬಿಟ್ಟು, ನಾವು ಇಷ್ಟು ರೋಡ್ ಇದಕ್ಕೆ ಅದು FIR ರೇಷಿಯೋ ಅಂತ ಇರುತ್ತೆ ಮೇಡಮ್. ಆ ಒಂದು ನಂಬರ್ಸ್ ನ ಇಟ್ಕೊಂಡು ಅವ್ರು ಅಪ್ರೂವಲ್ಸ್ ಕೊಡೋದ್ ಬಿಟ್ಟು ಎದ್ವಾತದು ಅಪ್ರೂವಲ್ಸ್ ಕೊಟ್ರೆ ಹೀಗೆ ಆಗೋದು. ಮತ್ತೆ ಆ ಔಟರ್ ರಿಂಗ್ ರೋಡ್ ಅಲ್ಲಿ ಕೂಡ ಟೆಕ್ ಪಾರ್ಕ್ಸ್ ಗಳನ್ನ ಇವಾಗ ಇಷ್ಟೊಂದು ವಾಹನ ದಟ್ಟಣೆಗಳು ಇದ್ರೂ ಕೂಡ ಇನ್ನೂ ಅನದರ್ 15,000 ಫ್ಲಾಟ್ಸ್ ಗೆ ಇಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ. ಇನ್ನೂ ಒಂದು 3 to 4 ಟೆಕ್ ಪಾರ್ಕ್ಸ್ ಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ವೇರ್ ಯು ವಿಲ್ eventually end up another 10 lakh people will start traveling. Okay, one more question. I have a question here, Shweta avre. ಇವಾಗ ಒಂದು ಏರಿಯಾ ಅಂತ ಅಂದಾಗ ಅದ್ರ ಡೆನ್ಸಿಟಿ ಎಷ್ಟು, ಅದ್ರ ಕೆಪಾಸಿಟಿ ಎಷ್ಟಿರುತ್ತೆ ಅನ್ನೋದು ಗೊತ್ತಿರುತ್ತೆ. ಅದರಲ್ಲಿ ಟ್ರಾಫಿಕ್ ಎಷ್ಟಾಗುತ್ತೆ, ಎಷ್ಟು ಜನನ ಅಕಾಮಿಡೇಟ್ ಮಾಡಬಹುದು ಅದು. ಈಗ ಒಂದು ಏರಿಯಾದಲ್ಲಿ ಒಂದು 10,000 15,000 ಎಕ್ಸ್ಟ್ರಾ ಒಂದು ಕಾನ್ಸ್ಟಿಟ್ಯೂಯನ್ಸಿ ಅಥವಾ ಒಂದು ಏರಿಯಾದಲ್ಲಿ ಸುಮ್ಮನೆ ಅವ್ರು ಇಷ್ಟ ಬಂದಂಗೆ ಬಿಲ್ಡಿಂಗ್ಗಳನ್ನ ಕಟ್ಟಕ್ಕೆ, ಅಪಾರ್ಟ್ಮೆಂಟ್ಗಳನ್ನ ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಬಿಟ್ರೆ, ಸೊ ಆ ಪಾಪ್ಯುಲೇಷನ್ ಅನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಲ್ಲಿ? ಅದೇ ಮೇಜರ್ ಪ್ರಾಬ್ಲಮ್. ಇವಾಗ ನಾವು ಅದನ್ನೇ ಕ್ವಶನ್ ಕೇಳ್ತಾ ಇರೋದು. ಇಲ್ಲ, ನೀವು ಇನ್ಫ್ರಾಸ್ಟ್ರಕ್ಚರ್ ಕೊಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಕೊಡಿ. ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆನೇ ಇಲ್ಲ. ಒಂದು ಏನದು ಮೆಟ್ರೋ ಆಗ್ಲಿ, ಇವಾಗ ಆರ್ಟಿರಿಯಲ್ ರೋಡ್ ಅಲ್ಲೆಲ್ಲ ಮೆಟ್ರೋ ಕನೆಕ್ಟಿವಿಟಿ ಕೊಡಕ್ಕಾಗಲ್ಲ. ನೆಟ್ವರ್ಕ್ they have to give BMTC. They have to give BMTC or they have to give a shuttles from office tech park to the apartments, because ಒಂದೊಂದು ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 5,000 ಫ್ಲಾಟ್ಸ್ ಇದಾವೆ, ಇನ್ನೊಂದು ಅಪಾರ್ಟ್ಮೆಂಟ್ ಅಲ್ಲಿ 3,000 ಫ್ಲಾಟ್ಸ್ ಇದಾವೆ. ಎಷ್ಟೋ ಜನ ಇಲ್ಲಿ ವಾಲಂಟಿಯರ್ಸ್ ಸರ್, ಸಿಟಿಸನ್ ವಾಲಂಟಿಯರ್ಸ್ ಬಹಳಷ್ಟು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ತರೋದಕ್ಕೆ ಪ್ರಯತ್ನ ಪಟ್ಟಿ ಟ್ರಾನ್ಸ್ಪೋರ್ಟೇಶನ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಸರ್ ಹತ್ರ ಹೋಗಿ ಈ ಲೆಟರ್ಸ್ ಎಲ್ಲ ಕೊಟ್ಟು ಏನೇ ಮಾಡಿದ್ರು ಕೂಡ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಕೊಟ್ಟಿಲ್ಲ. ವಾಹನ ದಟ್ಟಣೆ ಕಡಿಮೆ ಮಾಡ್ಬೇಕು ಅಂತಾರೆ. ಹೇಗ್ ಸಾಧ್ಯ? ಪಾಟೋಲ್ಗಳು ಫುಲ್ ರೋಡ್ಸ್ ಉದ್ದಕ್ಕೂ ಪಾಟೋಲ್ಗಳಿದಾವೆ, ಅಲ್ಲಿ ಟ್ರಾಫಿಕ್ ಆಗೇ ಆಗತ್ತೆ. ಅಂದ್ರೆ ವಾಟ್ ದೇ ಆರ್ ಡೂಯಿಂಗ್, ಒಂದು ಅನ್ಸೈಂಟಿಫಿಕ್ ವೇನಲ್ಲಿ ಇದು ಕಾಮಗಾರಿಗಳನ್ನ ಮಾಡ್ತಾ ಇರೋದು ಒಂದು. ಇನ್ನೊಂದು ಅದೇ ಅವೈಜ್ಞಾನಿಕ ವ್ಯವಸ್ಥೆಯಲ್ಲಿ ಬಿಲ್ಡಿಂಗ್ ಗಳು ಕಟ್ಟೋದಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಯಾವುದೇ ರೀತಿ ಫೆಸಿಲಿಟಿಯನ್ನ ಕೊಡದೆ, ಬೇಸಿಕ್ ಫೆಸಿಲಿಟಿ ಇಲ್ಲದೆ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ, ಯಾವುದೇ ಪ್ಲಾನ್ ಇಲ್ಲದೆ ಏರಿಯಾಗಳನ್ನ ಡೆವಲಪ್ ಮಾಡ್ತಿದ್ದಾರೆ. ಹೌದು ಹೌದು. ಓಕೆ ಓಕೆ ಓಕೆ. ಜೊತೆಗೆ ಹೇಳಿ ಶ್ವೇತಾ.
ಸೊ ಅದ್ರ ಜೊತೆಗೆ ನಾವು ಲೈಕ್ ಹೇಳ್ದೆ, ನಾವು ಗಮನಿಸ್ತಾ ಇರೋಂಗೆ ನಮ್ಮಲ್ಲಿ ಮಾಸ್ಟರ್ ಪ್ಲಾನ್ ಇಲ್ಲ. ಇವಾಗ GBA ಬಂದು 74th ಅಮೆಂಡ್ಮೆಂಟ್ ನ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಆ GBA ಇದನ್ನ PDF ನೋಡಿದಾಗ ಅದರಲ್ಲಿ ನಾವು ಯಾವ್ದೇ ತರ 74th ಅಮೆಂಡ್ಮೆಂಟ್ ನ ಪಾಯಿಂಟ್ಸ್ ನ ನಾವು ನೋಡಿಲ್ಲ ಅದ್ರಲ್ಲಿ. ಸೊ ಇವಾಗ ಭಯ ಆಗತ್ತೆ, ಇನ್ನ ಯಾವ ರೀತಿ ಅವ್ರು ಇವಾಗ BBMP ಒಂದು ನಮ್ಗೆ ಡೆವಿಲ್ ತರ ಕಾಡಿತ್ತು, ಇವಾಗ GBA ಇನ್ ಯಾವ ರೀತಿ ತರ ಕಾಡತ್ತೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ರೈಲ್ವೆ ಲ್ಯಾಂಡ್ ಆ ರೋಡ್ ಅಲ್ಲಿ ಬಿಲ್ಡಿಂಗ್ಸ್ ಗಳ ಅಪ್ರೂವಲ್ ಕೊಟ್ಟಿದ್ದಾರೆ ಮೇಡಮ್. ಇದು ಅಲ್ಲಿ ರೋಡ್ ಹಾಕೋದಕ್ಕೆ ಪರ್ಮಿಷನ್ ಇಲ್ಲ, ಬಿಕಾಸ್ ಅದು ರೈಲ್ವೆ ಪ್ರಾಪರ್ಟಿ. ನಿಮಗೆ ರೋಡ್ ಹಾಕೋದಕ್ಕೆ they don't give you the permission, no? It's a basic sense. ಹೌದು, ಬೇಸಿಕ್ ಸೈನ್ಸ್. ಆತರ ಇದ್ದಾಗ್ಲೂ ಇವ್ರು ಹೇಗೆ ಅಲ್ಲಿ ಅಲ್ಲಿ ಅಪಾರ್ಟ್ಮೆಂಟ್ ಗಳಿಗೆ ಹೇಗೆ ಅಪ್ರೂವಲ್ ಕೊಟ್ಟಿದ್ದಾರೆ? ಅಲ್ಲೆಲ್ಲ ಜನಗಳು ಬೇರೆ ರಾಜ್ಯದಿಂದ ಬಂದು ಸೇಲ್ಸ್ ಮಾರ್ಕೆಟಿಂಗ್ ಗೈಸ್ ನಮ್ಗೆ ಹೇಳ್ಬಿಡ್ತಾರೆ, ಇಲ್ಲ ರೋಡ್ ಮಾಡ್ತಾರೆ ತಗೊಳ್ಳಿ ಅಂತ. ಅಂದ್ರೆ take it as ಶ್ವೇತಾ, ನಾವ್ ಇದನ್ನ ಲ್ಯಾಂಡ್ ಮಾಫಿಯಾ ಇಸ್ ದ ಮೇಜರ್ ಪ್ರಾಬ್ಲಮ್ ಇನ್ ಬೆಂಗಳೂರು ಅಂತ ಹೇಳ್ಬೋದಾ? Very much. It's a collective effort from everybody. Collective effort from the people who are approving the Bangalore Town Planning Department, which is approving, without seeing the FAR of the city of the particular road, and with the people who build the roads, drain network agli athwa roads agli unscientific development ಮತ್ತೆ haphazard ಆಗಿ ಮಾಡಿರ್ತಾರೆ. ಆ ಸ್ಲೋಪ್ ಹೇಗ್ ಕೊಡ್ಬೇಕು ಅಂತ ಗೊತ್ತಿಲ್ಲ. ಆ ರಾಜಕಾಲುವೆಗಳೆಲ್ಲ ಹಂಗೆ ಸರ್, ಮೊನ್ನೆ ಫೋಟೋ ತೆಗೆದೆಲ್ಲ ಹಾಕಿದ್ದೀನಿ. ರಾಜಕಾಲುವೆ ಒಳಗಡೆ ಮ್ಯಾನ್ಹೋಲ್ ಇದೆ ಮೇಡಮ್. ರಾಜಕಾಲುವೆ ನೀರೆಲ್ಲ ಮ್ಯಾನ್ಹೋಲ್ ಒಳಗಡೆ ಹೋಗ್ತಾ ಇದೆ. ಅದನ್ನ 3 ವರ್ಷದಿಂದ ಆತರ ಹೋಗಿದೆ. ಇಲ್ಲಿ BWSSB ಗೆ UGD ಕೊಟ್ಟು 110 ವಿಲೇಜಸ್ ಅಲ್ಲಿ UGD ಇಲ್ಲ. ನಾವು IT ಸಿಟಿ ಅಂತ ಹೇಳ್ತೀವಿ. ಎಲ್ಲಾ ಸೀವೇಜ್ ಕೂಡ ಬೀದಿಲಿ ಹರಿತಾ ಇದೆ. ಇಲ್ಲಿ 2 ವೀಲರ್ ತಗೊಂಡು ಹೋಗೋದಕ್ಕೆ ಅದಕ್ಕೆ ಹಿಂಸೆ ಆಗತ್ತೆ. ಇಟ್ಸ್ ಲೈಕ್ ಬೀಯಿಂಗ್ ಅ ಸಿಲಿಕಾನ್ ಡಿಸೈನ್ ಇಂಜಿನಿಯರ್, ನಮ್ಮಿಂದ ಎಲ್ಲ ನಿಮ್ಗೆ ಸಿಲಿಕಾನ್ ಸಿಟಿ ಅಂತ ಹೆಸರು ಬಂದಿರೋದು. ಐ ಸರ್ಪ್ರೈಸ್ಡ್ ಏನಂದ್ರೆ, ಬೀಯಿಂಗ್ ಅ ಡಿಸೈನ್ ಇಂಜಿನಿಯರ್ ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ. ನಮ್ಮ GBA ಈಗ ಸೋಕಾಲ್ಡ್ GBA ಅಲ್ಲಿರುವಂತ ಎಷ್ಟೊಂದು ಜನ ಇಂಜಿನಿಯರ್ಸ್ ಇದ್ದಾರೆ, ಅವ್ರಿಗೆ ಯಾರಿಗೂ ಇದ್ರ ಬಗ್ಗೆ ನಾಲೆಡ್ಜೇ ಇಲ್ವಾ, ಅಥವಾ ಅವ್ರನ್ನ ಅವ್ರು ಏನಾದ್ರು ಮಾರ್ಕೊಂಡು ಬಿಟ್ಟಿದಾರಾ ಅಂತ ಐ ಆಮ್ ಸರ್ಪ್ರೈಸ್ಡ್. ಜಸ್ಟ್ ಲ್ಯಾಕ್ ಆಫ್ ಕಾನ್ಶಿಯಸ್ನೆಸ್ ಮ್ಯಾಮ್. ಎಲ್ಲಾರ್ಗು ಎಲ್ಲಾ ವಿಷಯನೂ ಗೊತ್ತು, ಲ್ಯಾಕ್ ಆಫ್ ಕಾನ್ಶಿಯಸ್ನೆಸ್. ರೀಸೆಂಟ್ ಆಗಿ ಒಬ್ರು ತುಂಬಾ ಹಾನೆಸ್ಟ್ ಆಫೀಸರ್ ನ ನೋಡಿದೆ. ಅವ್ರ ಮೂಲಕ ಅಂತವ್ರು ನಮ್ಗೆ 10 ಜನ ಇದ್ಬಿಟ್ರು ಸಾಕು ಮೇಡಮ್. 10 ಜನ ಇದ್ರು ಸಿಕ್ಬಿಟ್ರು ಸಾಕು. ಲ್ಯಾಕ್ ಆಫ್ ಕಾನ್ಶಿಯಸ್ನೆಸ್ ಎಲ್ಲಾದು ಕೈ ಇದೆ ಇಲ್ಲಿ. ನಮ್ಮ ಬೆಂಗಳೂರು ಈ ರೀತಿ ಆಗೋದಕ್ಕೆ ಕಲೆಕ್ಟಿವ್ ಎಫರ್ಟ್ಸ್. ಇಟ್ಸ್ ನಾಟ್ ಫ್ರಮ್ ಒನ್ ಪರ್ಸನ್, ನಾಟ್ ಫ್ರಮ್ ಲ್ಯಾಂಡ್ ಮಾಫಿಯಾ, ನಾಟ್ ಜಸ್ಟ್ ಫ್ರಮ್ ಪೊಲಿಟಿಷಿಯನ್ಸ್. ಎಲ್ಲಾ ಡಿಪಾರ್ಟ್ಮೆಂಟ್, TDR ಡಿಪಾರ್ಟ್ಮೆಂಟ್ ಅವರು ಸರ್ ಒಬ್ರು ಆಕೆ ಲ್ಯಾಂಡ್ ಅಕ್ವಿಸಿಷನ್ ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದಾರೆ, TDR ಒಪ್ಕೊಂಡಿದ್ದಾರೆ. TDR ಡಿಪಾರ್ಟ್ಮೆಂಟ್ ಅವರು ಸರ್ಟಿಫಿಕೇಟ್. ಒಂದು ಸ್ಮಾಲ್ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರು ರಘು ದೊಡ್ಡೇರು ಇದ್ದಾರೆ. ರಘುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಸ್ಮಾಲ್ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರಿಸ್ತೀನಿ. ಟೇಕ್ ಅ ಸ್ಮಾಲ್ ಬ್ರೇಕ್. ಇಂಡಸ್ 5D TMT ಪ್ಯೂರ್ ಸ್ಟ್ರಾಂಗ್ ಅಂಡ್ ಸೂಪರ್ ಬಾಂಡಿಂಗ್ ಅದೆಷ್ಟು ಕಠಿಣ ಟೆಸ್ಟ್ಗಳನ್ನ ಪಾಸ್ ಮಾಡಿ ಗ್ರಾಹಕರ ಮನಸ್ಸನ್ನ ಗೆದ್ದಿದೆ. ಇಂಡಸ್ 5D TMT, ಇಂಡಸ್ಟ್ರಿ ಒಳಗೆ ನೆಮ್ಮದಿ ಹೊರಗೆ. ಅರಸಯ್ಯನ ಪ್ರೇಮ ಪ್ರಸಂಗ ಚಿತ್ರತಂಡಕ್ಕೆ ಶುಭ ಕೋರುವವರು ರುಚಿಗೆ ಮತ್ತೊಂದು ಹೆಸರು ತೇಜು ರೆಡಿಮಿಕ್ಸ್ ಮಸಾಲಾ. ಮೌಂಟ್ ರೂಫ್ ಮತ್ತು ವಾಲ್ ಪಫ್ ಪ್ಯಾನೆಲ್ಗಳ ಭಾರತದ ನಂಬರ್ 1 ಬ್ರ್ಯಾಂಡ್. ಮನೆ, ವೇರ್ ಹೌಸ್, ಕೋಲ್ಡ್ ಸ್ಟೋರೇಜ್, ರಿಸಾರ್ಟ್ಸ್ ಹಾಗೂ ಎಲ್ಲ ವಾಣಿಜ್ಯ ಕಟ್ಟಡಗಳ ಛಾವಣಿಗೆ ಮೌಂಟ್ ರೂಫ್ ಪಫ್ ಪ್ಯಾನೆಲ್ಗಳು ಉತ್ತಮ ಆಯ್ಕೆ. 24 ಗಂಟೆಗಳಲ್ಲಿ 1,20,000 ಚದರ ಅಡಿ ಪಫ್ ಪ್ಯಾನೆಲ್ಗಳನ್ನು ತಯಾರಿಸಿ ಮತ್ತು 64 ಗಂಟೆಗಳಲ್ಲಿ 1,20,000 ಚದರ ಅಡಿ PEB ಕಟ್ಟಡ ನಿರ್ಮಿಸಿ 2 ವಿಶ್ವ ದಾಖಲೆಗಳ ಸಾಧನೆ ಮಾಡಿದೆ. ಯುಕೆಯ ಸಂಸತ್ನಲ್ಲಿ ಗೌರವ ಪಡೆದ ಮೌಂಟ್ ಭಾರತದ ಹೆಮ್ಮೆ. ಅರಸಯ್ಯನ ಪ್ರೇಮ ಪ್ರಸಂಗ ಚಿತ್ರತಂಡಕ್ಕೆ ಶುಭ ಕೋರುವವರು ರುಚಿಗೆ ಮತ್ತೊಂದು ಹೆಸರು ತೇಜು ರೆಡಿಮಿಕ್ಸ್ ಮಸಾಲಾ. ಚಡಚಣ SBI ದರೋಡೆ ಕೇಸ್, 41 ಲಕ್ಷ ನಗದು, 6 ಕೆಜಿ ಚಿನ್ನ ಸಿಕ್ಕಿದ್ ಹೇಗೆ? ತಂದೆ ಮೇಲೆ ಸೇಡು, ಮಗಳನ್ನ ಕೊಂದ ಯುವಕ. ಏನಿದು ಮರ್ಡರ್ ಮಿಸ್ಟ್ರಿ? ಪಾರ್ಕ್ನಲ್ಲಿದ್ದ ವಿಡಿಯೋ ವೈರಲ್, ಮನನೊಂದು ಯುವಕ ಮಾಡಿದ್ದೇನು? ವೀಕ್ಷಿಸಿ ಕನ್ನಡ ಕಸ್ತೂರಿ ಸಂಜೆ 7:27ಕ್ಕೆ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್
ಕಾಂಗ್ರೆಸ್ ವಕ್ತಾರರಿದ್ದಾರೆ, ಅವ್ರ ಹತ್ರ ಮಾತನಾಡ್ತೀನಿ. ರಘು ದೊಡ್ಡೇರಿ ಅವರೇ, ಈಗ ತಾನೇ ನೀವು ಹೇಳ್ತಾ ಇದ್ರಿ ಎಷ್ಟು ಕಿಲೋಮೀಟರ್ ಬರಕ್ಕೆ 1 ಕಿಲೋಮೀಟರ್ ಬರಕ್ಕೆ 40 ನಿಮಿಷ ಟೈಮ್ ತಗೊಂಡೆ ನಾನು ಅಂತ ನೀವು ಬಿಫೋರ್ ದ ಬ್ರೇಕ್ ಹೇಳ್ತಾ ಇದ್ರಿ. ಸೊ ಏನ್ ನಿಮ್ ಕತೆ, ನಿಮ್ ಸರ್ಕಾರದಲ್ಲಿ ಏನು ಈಗ ಮತ್ತೆ ಬಿಜೆಪಿ ಸರ್ಕಾರಕ್ಕೆ ಹೋಗ್ಬೇಡಿ. ನಾನು ಫಸ್ಟ್ ಅದನ್ನ ಹೇಳ್ಬಿಡ್ತೀನಿ. ಬಿಜೆಪಿ ಸರ್ಕಾರ ಅದು ಮೂಲೆಯಲ್ಲಿ ಕೂರ್ಸಾಗಿದೆ ಜನ. ಸದ್ಯಕ್ಕೆ ಇವಾಗ ನಿಮ್ ಸರ್ಕಾರ ಇದೆ, ನಿಮ್ ಸರ್ಕಾರದ ವಿಚಾರಗಳನ್ನ ಮಾತಾಡೋಣ. ರಸ್ತೆ ಗುಂಡಿ ಬೆಂಗಳೂರಲ್ಲಿ ಇಟ್ ಹ್ಯಾಸ್ ಬಿಕಮ್ ಅ ನ್ಯಾಷನಲ್ ಇಶ್ಯೂ. ಇವಾಗ ದೊಡ್ಡ ಇಶ್ಯೂ ಆಗಿದೆ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬೆಂಗಳೂರಿನ ಮಾನ ಮರ್ಯಾದೆನೂ ಹರಾಜಾಗ್ತಾ ಇದೆ. ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಆಗುವಂತ ಬೆಂಗಳೂರಿನಲ್ಲಿ, ಟ್ಯಾಕ್ಸ್ ಪೇಯರ್ಸ್ ಇರುವಂತ ಬೆಂಗಳೂರಿನಲ್ಲಿ ಯಾಕೆ ಬೆಂಗಳೂರಿನ ಜನ ಇಂಥ ಲೋ ಲೆವೆಲ್ ರಸ್ತೆಗಳಲ್ಲಿ ಓಡಾಡಬೇಕು? ಒಂದು ನೆಟ್ಟಿಗಿರೋ ರಸ್ತೆ ವ್ಯವಸ್ಥೆ ಮಾಡೋಕ್ಕೂ ನಿಮ್ಮ ಸರ್ಕಾರದ ಕೈಲಿ ಆಗಲ್ವಾ? ಎಷ್ಟಲ್ಲಿ ಡೆಡ್ ಲೈನ್ಗಳನ್ನ ಕೊಡ್ತೀರಿ? ಏನ್ ಕತೆ? 1100 ಕೋಟಿ ರಿಲೀಸ್ ಮಾಡಿದಿರಿ ಅಂತ ಹೇಳ್ತಾ ಇದೀರಿ ಅನುದಾನ ಅಂತ ರಸ್ತೆ ಗುಂಡಿಗೆ. ಆ 1100 ಕೋಟಿ ಕತೆ ಏನಾಗಿದೆ? ಪ್ಲೀಸ್ ವೀಕ್ಷಕರಿಗೆ ಹೇಳ್ಬಿಡಿ. ಮೊದಲನೇದಾಗಿ ಏನು ಬೆಂಗಳೂರು ಇದೆ, ಬೆಂಗಳೂರು ಒಂದು ರಾಜ್ಯ ಮಟ್ಟದಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ನಗರ. ಅಂದ್ರೆ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಒಂದು ಹೆಸರು ಆಗಿರ್ತಕ್ಕಂಥ ಬೆಂಗಳೂರು ನಗರ ಒಂದು ಸಣ್ಣ ವಿಚಾರನೂ ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತದೆ. ಅದು ಬೆಂಗಳೂರಿನ ಹೆಮ್ಮೆ. ನಿಮ್ಮ ಪ್ರಕಾರ ಸಣ್ಣ ವಿಚಾರ ಯಾವುದು? ಹೇಳ್ತೀನಿ. ಸೊ ಇವತ್ತೇನು ಈಗ ರಸ್ತೆ ವಿಚಾರಗಳನ್ನು ಮಾತಾಡ್ತಾ ಇದೀವಿ, ಅಥವಾ ಮಳೆ ಅಲ್ಲ ಕೇಳಿಸ್ಕೊಳ್ಳಿ, ಈ ರಸ್ತೆ ವಿಚಾರ ಮಾತಾಡ್ತಾ ಇದೀವಿ. ಆ ರಸ್ತೆ ವಿಚಾರಗಳು ಅಫ್ಕೋರ್ಸ್ ನಾನು ಒಪ್ಕೊಳ್ತೇನೆ. ಏನು ಅಂತ ಹೇಳಿದ್ರೆ ಮಳೆ ಏನು ಅನ್ಎಕ್ಸ್ಪೆಕ್ಟೆಡ್ ಮಳೆ ಬೀಳ್ತಾ ಇದೆ, ಇತ್ತೀಚೆಗೆ ಮಳೆ ಬೀಳ್ತಾ ಇದೆ, ಬಿಸಿಲೇ ಬರ್ತಾ ಇಲ್ಲ. ಸೊ ನಾವು ರಸ್ತೆಯಲ್ಲಿ ಟಾರ್ ಹಾಕೋದಕ್ಕೂ ಕೂಡ ನಾವು ಇದು ಮಳೆ ಬಿಡುವು ಕೊಡ್ತಾ ಇರೋದ್ರಿಂದ ಆ ಟಾರನ್ನ ಮತ್ತೆ ಗುಂಡಿ ಮುಚ್ಚುವಂತ ಕೆಲಸವನ್ನು ಕೂಡ ನಾವು ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಹಾಕಿದ್ದನ್ನು ಕೂಡ ಬಲವಂತವಾಗಿ ಹಾಕಿದ್ದು ಕೂಡ 2 ದಿನದಲ್ಲಿ ಕಿತ್ತೋಗ್ತಾ ಇದೆ. ಯಾಕೆ ಅಂತಂದ್ರೆ ಮಳೆ ಬಿಡುವನ್ನೇ ಕೊಟ್ಟಿಲ್ಲ. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬೆಂಗಳೂರು ಅಷ್ಟೆಲ್ಲ, ಮೊನ್ನೆ ತಾನೇ ಪಂಜಾಬ್, ಎಂಟೈರ್ ಹರಿಯಾಣ ಮತ್ತೆ ಪಂಜಾಬ್, ದೆಹಲಿ, ಮುಂಬೈ ಎಲ್ಲ ನೀರಿನಲ್ಲಿ ಅಲ್ಲ, ಸಿಟಿ ಅಲ್ಲ, ರಸ್ತೆ ಅಲ್ಲ, ಎಂಟೈರ್ ಸಿಟಿನೇ ನೀರಿನಲ್ಲಿ ಮುಳುಗೋಗಿತ್ತು. ಒಂದು ಸ್ಪಷ್ಟಪಡಿಸ್ಬಿಡ್ತೀನಿ, ನಾವು ಕರ್ನಾಟಕದಲ್ಲಿ ಇದೀವಿ. ಕರ್ನಾಟಕದಲ್ಲಿ ಅಲ್ಲ, ನಾವು ಹೆಮ್ಮೆ ಇದೆ. ಎಸ್ ಇಂದಿರಾ, ನನಗೆ ಹೆಮ್ಮೆ ಇದೆ. ನಮ್ಮ ಬೆಂಗಳೂರು, ನಮ್ಮ ನಗರ, ನಮ್ಮ ನಗರಕ್ಕೆ, ನಮ್ಮ ಜನತೆಗೆ 7 ಕೋಟಿ ಕನ್ನಡಿಗರಲ್ಲಿ ಬೆಂಗಳೂರಲ್ಲಿ 1.4 ಕೋಟಿ ಜನರು ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಅತ್ಯುತ್ತಮ ಮೂಲಭೂತ ಸೌಲಭ್ಯವನ್ನು ಕೊಡಬೇಕು ಅನ್ನೋದು ನಮ್ಮೆಲ್ಲ ಆಸೆ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ, ಏನು ಅನ್ಎಕ್ಸ್ಪೆಕ್ಟೆಡ್ ರೈನ್ ಇಂದಾಗ ಪ್ರಾಬ್ಲಮ್ ಏನಾಗಿದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. 100% ನಾವು ಆಲ್ರೆಡಿ ನಾವು ಏನು ಇನ್ಫ್ರಾಸ್ಟ್ರಕ್ಚರ್ ಅನ್ನು ಡೆವಲಪ್ ಮಾಡಬೇಕು ಅಂತ ಹೇಳಿ ಒಂದು ಬರೀ ಇದಕ್ಕೆ ವಾಟರ್ ಇದನ್ನ ಕವರ್ ಮಾಡೋದಕ್ಕೆ 1100 ಕೋಟಿಯನ್ನು ಕೊಟ್ಟಿದ್ದೇವೆ. 6,000 ಕೋಟಿಯನ್ನ ವೈಟ್ ಟಾಪಿಂಗ್ ಕೊಟ್ಟಿದ್ದೇವೆ ನಾವು. ಈಗ ಬ್ಲಾಕ್ ಟಾಪಿಂಗ್ ಅಂದ್ರೆ ಏನು, ಟಾರ್ ಹಾಕೋದಕ್ಕೆ ವೈಟ್ ಟಾಪಿಂಗ್ ಮಾಡ್ತಿರೋ, ಬ್ಲಾಕ್ ಟಾಪಿಂಗ್ ಮಾಡ್ತಿರೋ, ಪಿಂಕ್ ಬ್ಲೂ ಟಾಪಿಂಗ್ ಮಾಡ್ತಿರೋ, ಅಥವಾ ನಿಮ್ಮ ಮೇಲೆ ನೀವು ಟಾಪಿಂಗ್ ಮಾಡ್ಕೊಳ್ತಿರೋ, ಅದು ನಮಗ್ ಬೇಡ. ನೀವು 6,000 ಕೊಟ್ಟಿದಿರೋ, 1,000 ಕೊಟ್ಟಿದಿರೋ, ಅದು ಎಲ್ಲಿಗೆ ಕೊಟ್ಟಿದಿರೋ ಅದು ನಮ್ಗೆ ನಮ್ಗೆ ಕಾಮನ್ ಪರ್ಸನ್ ನಮ್ಗೆ ಯಾಕ್ರಿ ಬೇಕು? ಅವ್ರೆ ನಮ್ಗೆ ಅದು ಬೇಡ. ನೀವ್ ಎಲ್ಲಿ ಕೊಟ್ಟಿದ್ದೀರಾ? ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಉಪಯೋಗ ಆಗಿದೆ? ಆ ಕೊಟ್ಟಿರೋ ದುಡ್ಡು ಅಲ್ಲಿ ಕಾಣಿಸ್ತಿದ್ಯಾ ಎದುರುಗಡೆ? ಅಷ್ಟೇ ಹೇಳಿ. ಅದು ಕೆಲಸ ಕಾಣಿಸ್ತಿದ್ಯಾ? ಅದನ್ನ ಮಾತಾಡಿ. ಕೆಲಸ 100% ಕಾಣಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು, ಕಾಂಗ್ರೆಸ್ ಸರ್ಕಾರ ಬಂದು ಅಧಿಕಾರಕ್ಕೆ ಬಂದ ನಂತರ 2 ವರ್ಷದಲ್ಲಿ ನಾವು ಆಲ್ರೆಡಿ 168ರಿಂದ 200 ಕಿಲೋಮೀಟರ್ ವೈಟ್ ಟಾಪಿಂಗ್ ಅನ್ನ ಮುಗಿಸಿದ್ದೇವೆ. ಗುಂಡಿ ಬಿದ್ದಿದೆ. ಅಲ್ಲ, ಒಂದು ನಿಮಿಷ. ನಿಮ್ ಸರ್ಕಾರ ಬಂದು ಎಷ್ಟು ವರ್ಷ ಆಯ್ತು? 2.5 ವರ್ಷ ಆಯ್ತು. 2.5 ವರ್ಷದಿಂದ ಬೆಂಗಳೂರಲ್ಲಿ ನಿರಂತರವಾಗಿ ಮಳೆ ಬರ್ತಾನೇ ಇದೆಯಾ? ಅಲ್ಲ, ನೀವು ಕಳೆದ 6 ಮಂತ್ಸ್ ಇಂದ ಕಂಟಿನ್ಯೂಸ್ ಬರ್ತಾನೆ ಇದೆ ಮಳೆ. ಅದಕ್ಕೆ ಮುಂದೆನೂ ಬಂದಿತ್ತು. ನಾವು ಕಳೆದ ವರ್ಷ ನಾವು ವೈಟ್ ಟಾಪಿಂಗ್ ಜೊತೆಗೆ ಬೆಂಗಳೂರಿನಲ್ಲಿ ಏನು ಬ್ಲಾಕ್ ಟಾಪಿಂಗ್ ಆಲ್ರೆಡಿ ಮಾಡಿದ್ದೇವೆ. ನಿಮ್ಮ ಲೆಕ್ಕದಲ್ಲಿ 6 ತಿಂಗಳಿಂದ ಬೆಂಗಳೂರು ಕಂಟಿನ್ಯೂಸ್ ಆಗಿ ಮಳೆ 1 or the other ಬರ್ತಾನೆ ಇದೆ ಮಳೆ. ನಮ್ಗೆ ಅಟ್ಲೀಸ್ಟ್ ಆ ಟಾರ್ ಅನ್ನ ಬಿಸಿಲು ನೀರಲ್ಲಿ ತಗೊಂಡೋಗಿ ಹಾಕಕ್ಕಾಗ್ತದ? ಹಾಗಲ್ಲ. 100% ಅದು ಮಾಡೋದಿಲ್ಲ. ಯಾಕೆ ಅಂತ ನಾಳೆ ನೀವೇ ಬರ್ತೀರಿ, 1-2 ದಿನದಲ್ಲಿ ಕಿತ್ತು ಹೋದ ರಸ್ತೆಗಳು ಅಂತ ಹೇಳಿ. ಸೊ ಹಾಗಾಗಿ ನಾವು ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ನಿನ್ನೆ ಒಂದು ಮಾತನ್ನು ಹೇಳಿದ್ದಾರೆ, ನಮಗೆ ನವೆಂಬರ್ ವರೆಗೂ ಸಮಯ ಕೊಡಿ, ಅಷ್ಟರಲ್ಲಿ ನಾವು ಬ್ಲಾಕ್ ಪಾಟ್ ಹೋಲ್ಸ್ ಗಳನ್ನ ಫಿಲ್ ಮಾಡ್ತೀವಿ ಅಂತ ಹೇಳಿ. ಸೊ ಏನು ಬ್ಲಾಕ್ ಟಾಪಿಂಗ್ ಆಲ್ರೆಡಿ ಶುರು ಆಗಿದೆ. ನಾವು ಕೆಲಸವನ್ನ ಸಾಗರೋಪಾದಿಯಲ್ಲಿ ಮಾಡ್ತಾ ಇದ್ದೇವೆ. 6,000 ಇದ್ದಂತ ಗುಂಡಿಗಳನ್ನ ಫಸ್ಟ್ ಟೈಮ್ ಹಿಸ್ಟ್ರಿ ಬೆಂಗಳೂರಿನ ನಾಗರಿಕರನ್ನೇ ಈ ಗುಂಡಿಗಳನ್ನ ರಾಜ್ಯದ ಸರ್ಕಾರಕ್ಕೆ ತಿಳಿಸುವಂತ ಒಂದು ಕೆಲಸವನ್ನ ಮಾಡಿದ್ದೇವೆ. ಆ ಆಪ್ ಮೂಲಕ 6,000 ಗುಂಡಿಗಳು ಬಂದಿತ್ತು. 6,000 ಗುಂಡಿಗಳಲ್ಲಿ 3,000 ಅಲ್ಲ, ಬೆಂಗಳೂರಲ್ಲಿ ಇನ್ನೂ ಜಾಸ್ತಿ. ನೀವು ಹೇಳಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್. ನಾನು ಹೇಳ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನತೆ, ಬೆಂಗಳೂರಿನಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರಿಗೂ ಅವರ ಹಕ್ಕನ್ನು ಕೊಟ್ಟಿದ್ದೇವೆ ನಾವು. ನಿಮ್ಮ ಜಾಗದಲ್ಲಿ ಅಥವಾ ನಿಮ್ಮ ಏರಿಯಾದಲ್ಲಿ ಏನಾದ್ರು ಗುಂಡಿ ಬಿದ್ದಿದ್ರೆ ದಯವಿಟ್ಟು ಇದನ್ನು ಅಪ್ಲೋಡ್ ಮಾಡಿ ಅಂತ ಕೊಟ್ಟಿದ್ದೇವೆ. ಎಲ್ಲರೂ ಅಪ್ಲೋಡ್ ಮಾಡಿ 6,000ದಲ್ಲಿ 3,800 ಕಂಪ್ಲೀಟ್ ಮಾಡಿದ್ದೇವೆ. ಇನ್ನು 2,000 ಚಿಲ್ಲರೆ ಇದೆ. ಅದನ್ನ ಆದಷ್ಟು ಬೇಗ ಮುಗಿಸ್ತೇವೆ. ಆದ್ರೆ ಒಂದು ಪ್ರಶ್ನೆ, ನಾನು 30 ಸೆಕೆಂಡ್ಸ್
30 seconds. ನೋಡಿ ನಾನು ನಿಮಗೆ ಕೇಳ್ತಾ ಇರ್ತಕ್ಕಂಥದ್ದು ಇವತ್ತು ನಿಜವಾಗ್ಲೂ ಸಮಸ್ಯೆ ಆಗ್ತಾ ಇರೋದಲ್ಲಿ ಯಾಕೆ ಬಿಜೆಪಿ ಶಾಸಕರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ದೊಡ್ಡ ಸಮಸ್ಯೆಗಳಾಗ್ತಾ ಇದೆ? ಯಾಕೆ ಇವಾಗ ನಮ್ಮ ರಾಮಮೂರ್ತಿ ಅವರು ಮಾತಾಡಿದ್ರು, ಹುಬ್ಬಳ್ಳಿ ಧಾರವಾಡದ ಶಾಸಕರು ಮಾತಾಡಿದ್ರು. ನಾನು ಇಲ್ಲಿವರೆಗೂ ಕೇಳ್ತೇನೆ, ಅರವಿಂದ ಲಿಂಬಾವಳಿ ಯಾಕೆ ಮಾತಾಡ್ತಾ ಇಲ್ಲ, ಬೈರತಿ ಸುರೇಶ್ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಅಲ್ಲಿರ್ತಕ್ಕಂಥ ಬೊಮ್ಮನಹಳ್ಳಿ ಶಾಸಕರಾದಂತ ಇವರು ಎಂಟೈರ್ ಬೆಂಗಳೂರಲ್ಲಿ ಅತಿ ಹೆಚ್ಚು ಸಮಸ್ಯೆ ಆಗ್ತಾ ಇರೋದು ಈ ಮೂರು ಕಳೆದ 15 ವರ್ಷದಿಂದ ಇರ್ತಕ್ಕಂಥ ಈ ಮೂರು ಶಾಸಕರು ಯಾಕೆ ಇಲ್ಲಿವರೆಗೂ ಬಂದು ಹೊರಗಡೆ ಬಂದು ಮಾತಾಡ್ತಾ ಇಲ್ಲ ಅಂದ್ರೆ ಈ ಮೂಲ ಉದ್ದೇಶನೇ ಇವತ್ತು ಬೆಂಗಳೂರಿನ ಸಮಸ್ಯೆನೇ ಬಿಜೆಪಿ ಶಾಸಕರುಗಳು. ಬೆಂಗಳೂರಿನ ಸಮಸ್ಯೆ ಬಿಜೆಪಿ ಶಾಸಕರುಗಳು ಅಲ್ಲ, ಆ ಶಾಸಕರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಅಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾರು ಬೈರತಿ ಸುರೇಶ್ ಅವರು KR ಪುರ, ಅರವಿಂದ ಲಿಂಬಾವಳಿ ಅವರು, ಸುರೇಶ್ ಅವರು ನಿಮ್ ಸರಿ ಬೈರತಿ ಬಸವರಾಜ್ ಅವರು, ಸರಿ KR ಪುರದ ಬೈರತಿ ಬಸವರಾಜ್ ಅವರು, ಏನು ಇದು ನಮ್ಮ ಮಹದೇವಪುರದ ಅರವಿಂದ ಲಿಂಬಾವಳಿ ಅವರ ಮಿಸಸ್ ನಂದಿ, ಇದು ಬೊಮ್ಮನಹಳ್ಳಿ ಅಂತ ಈ ಮೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಮಸ್ಯೆ ಇದೆ. ಅದು ಬಿಜೆಪಿ ಶಾಸಕರುಗಳು. ಈ ಎಲ್ಲಾ ಸಮಸ್ಯೆಗಳು ಇದ್ರಲ್ಲಿ ಯಾಕೆ ಬರ್ತವೆ? ಕಳೆದ 15 ವರ್ಷದಿಂದ ಶಾಸಕರುಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅವರ ಕ್ಷೇತ್ರದಲ್ಲಿ ಮಾತ್ರ ರಸ್ತೆ ಗುಂಡಿ, ಮೆಜಾರಿಟಿ ಪ್ರಾಬ್ಲಮ್ ಅಲ್ಲ, ರಸ್ತೆ ಗುಂಡಿಗಳು ಎಲ್ಲ ಕಡೆ ಇದೆ. ಆದ್ರೆ ಮೆಜಾರಿಟಿ ಇದೇ ಯಶವಂತಪುರ ಯಾರಿದ್ರು SC ಇದೇ ಯಶವಂತಪುರ ಸೋಮಶೇಖರ್ ಅಲ್ಲ, RR ನಗರ ಇದು ಬರ್ತದೆ, ಯಶವಂತಪುರ ಮುನಿರತ್ನ ಬರ್ತದೆ. ಮುನಿರತ್ನ ಬಿಜೆಪಿ ನಮ್ಮ ಇರ್ಲಿಲ್ಲ. ಹೌದು, ಬಾಯಲ್ಲ, ಕನ್ನಡ ಭಾಷೆಯಲ್ಲಿ ಮಾತಾಡ್ತಾ ಇರೋದು. ನೋ, ನೀವು ಒಂದು ನಿಮಿಷ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದಿನ ಇದರಲ್ಲಿ 1,500 ಕೋಟಿಯನ್ನು ಕೊಟ್ಟಿದ್ದೇವೆ. ಇದೇ ಮುನಿರತ್ನ 1,500 ಕೋಟಿಯನ್ನು ಕೊಟ್ಟಿದ್ದೇವೆ. ಯಾಕೆ ಬಿಜೆಪಿ? ನಾನ್ ಪ್ರಶ್ನೆ ಕೇಳ್ತಾ ಇರೋದು ಈ ವಾಹಿನಿ ಮುಖಾಂತರ. ಯಾಕೆ ಬೈರತಿ ಬಸವರಾಜ್ ಅವರು, ಯಾಕೆ ಅರವಿಂದ ಲಿಂಬಾವಳಿ ಅವರು, ಯಾಕೆ ನಮ್ಮ ಬೊಮ್ಮನಹಳ್ಳಿ ಶಾಸಕರು ಬಂದು ಈ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾ ಇಲ್ಲ? ಇದೇ ಮಾತಾಡ್ತಾರೆ ಯಾರು? ಅಲ್ಲ, ಬಿಜೆಪಿ ಶಾಸಕರ ವೈಫಲ್ಯದ ಬಗ್ಗೆ ಮಾತಾಡೋಣ. ಬಿಜೆಪಿ ಶಾಸಕರ ಗುಂಡಿ ಮುಚ್ಚಿ ನಿಮ್ ಶಾಸಕರನ್ನು ಕಡ್ಲೆ ಬೀಜ ತಿಂತಾ ಇದ್ದಾರ? ಶಾಸಕರ ಜವಾಬ್ದಾರಿ ಇಲ್ವಾ? ಕೊಡ್ರಿ ನೀವು ಅನುದಾನ ಬಂದು ಕೇಳಿ ಅವರು, ಕೇಳಿ ಅವರನ್ನ. ಅನುದಾನ ಕೊಟ್ಟರದನ್ನ ಖಾಲಿ ಮಾಡಕ್ ಕೇಳಿ, ಕೊಟ್ಟರು ಅನುದಾನ ಖಾಲಿ ಮಾಡಕ್ ಕೇಳಿ. ಒಂದ್ ನಿಮಿಷ, ಉಸ್ತುವಾರಿ ಸಚಿವರು ಆಲ್ರೆಡಿ ರಿವ್ಯೂ ಮಾಡಿದ್ದಾರೆ. ರಿವ್ಯೂ ಮಾಡಿ DK ಶಿವಕುಮಾರ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಬೆಂಗಳೂರು ಇರ್ತಕ್ಕಂಥ 6,000 ಗುಂಡಿಗಳಲ್ಲಿ 3,800 ಗುಂಡಿಗಳನ್ನು ಮಾಡಿದ್ದೇವೆ ನಾವು. ನಮ್ಮದಲ್ಲ, ಬಿಜೆಪಿ ಶಾಸಕರನ್ನು ಪ್ರಶ್ನೆ ಮಾಡೋಣ, ಅಕೌಂಟಬಿಲಿಟಿ ತಗೊಳ್ಳೋಣ. ಅಕೌಂಟಬಿಲಿಟಿ ತೆಗೆದುಕೊಳ್ಳಿ, ಬಿಜೆಪಿ ಶಾಸಕರ ಬಗ್ಗೆ ಅಕೌಂಟಬಿಲಿಟಿ ತೆಗೆದುಕೊಳ್ಳಿ. ತಗೊಳ್ಳಿ ನೀವು. ನಾನು ತಗೊಂಡಿದ್ದೇನೆ. ನಾನು ಕೇಳ್ತಾ ಇರ್ತಕ್ಕಂಥದ್ದು ರಸ್ತೆಗಳು ನಾನು ಒಪ್ಕೊಂಡಿದ್ದೇನೆ. ಮಳೆಯಲ್ಲಿ ಇತ್ತೀಚೆಗೆ 15-20 ವರ್ಷ, ಒಂದು ಎಂಟೈರ್ ವರ್ಷದಲ್ಲಿ ಬೀಳುವಂತ ಮಳೆ ಕೇವಲ ಒಂದು ವಾರದಲ್ಲಿ ಬಿದ್ದಿದೆ. ಅಂತ ಸಂದರ್ಭದಲ್ಲಿ ಗುಂಡಿ ಬೀಳೋದು ಸಹಜ. ಆ ಗುಂಡಿಯನ್ನು ಮುಚ್ಚುವಂತ ಕೆಲಸ 100% ಮಾಡ್ತೇವೆ. ಆದ್ರೆ ಶಾಸಕರುಗಳು ಏನ್ ಮಾಡ್ತಾರೆ ಅದನ್ನ ಪ್ರಶ್ನೆ ಮಾಡಿ. ನಿಮ್ ಕಾಂಗ್ರೆಸ್ ಶಾಸಕರು ಏನ್ ಮಾಡ್ತಾರೆ? ಅವರಲ್ಲಿ ಈ ತರ ಸಮಸ್ಯೆಗಳಿಲ್ಲ ಜಾಸ್ತಿ. ತೋರಿಸಿ, ಎಲ್ಲಿದೆ? ಇದೆ ಈ ಪ್ರಮಾಣದ. ಇವತ್ತು ಟ್ರಾಫಿಕ್ ಜಾಮ್ ಇರ್ತಕ್ಕಂಥದ್ದು ಯಾವ ಜಾಗದಲ್ಲಿ? ಇದೇ KR ಪುರಮಲ್ಲಿ, ಇದೇ ಮಾದೇಪುರದಲ್ಲಿ, ಇದೇ ಬೊಮ್ಮನಹಳ್ಳಿಯಲ್ಲಿ. ಈ ಮೂರು ಕ್ಷೇತ್ರ ಬಿಜೆಪಿ ಶಾಸಕರು ಇರೋ ಕಡೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಜಾಸ್ತಿ. ಹೌದು, ಇದೇ ರಾಜರಾಜೇಶ್ವರಿ ನಗರದ ಅಲ್ಲ ನಾನ್ಸೆನ್ಸ್. ದಯವಿಟ್ಟು ನೋ ಸಿಂಧೂರ, ಪ್ಲೀಸ್ ಮೈಂಡ್ ಯುವರ್ ಲ್ಯಾಂಗ್ವೇಜ್. ಪ್ಲೀಸ್ ಮೈಂಡ್ ಯುವರ್ ಲ್ಯಾಂಗ್ವೇಜ್. ಪ್ಲೀಸ್ ಮೈಂಡ್ ಯುವರ್ ಲ್ಯಾಂಗ್ವೇಜ್. You are talking to a person from the party. I am representing a party. Yes, why? Now I am speaking. This all the major problem, traffic problem is why only in BJP controlled constituency. ಇದೇ RR ನಗರ, ಗೊರಗುಂಟೆಪಾಳ್ಯ RR ನಗರದ ಶಾಸಕರು. Excuse me, can you please listen to me? Yes. ಬಿಜೆಪಿ ಶಾಸಕರು ಇರುವಂತ ಕಡೆನೆ ಇದೆಲ್ಲ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಿದೆ, ಗುಂಡಿ ಜಾಸ್ತಿ ಬಿದ್ದಿದೆ ಅಂತ ಮಾತಾಡ್ತಿರಲ್ಲ, ಯಾವ ಅರ್ಥದಲ್ಲಿ ಮಾತಾಡ್ತೀರಿ? ITBT ಕಂಪನಿಗಳು ಬೆಂಗಳೂರಿನ ಯಾವ ಭಾಗದಲ್ಲಿದೆ? ರಘು ದೊಡ್ಡೇರಿ ಅವರು ಮಾದೇವಪುರದಲ್ಲಿದೆ, KR ಪುರದಲ್ಲಿದೆ, ಸಿವಿರಾಮನಗರದಲ್ಲಿದೆ, ಪ್ಲಸ್ ಬೊಮ್ಮನಹಳ್ಳಿಇದೆ. ಈ 4 ಕ್ಷೇತ್ರಗಳಲ್ಲಿ ಹೈಯೆಸ್ಟ್ ಇರೋದು. ಹೌದು, ಇದೇ ಹೇಳಿದ್ರೆ ನೀವೇ ಹೇಳಿದ್ರಿ. ಇದೇ 4 ಕ್ಷೇತ್ರದಲ್ಲಿ ITBT ಕಂಪನಿ ಜಾಸ್ತಿ ಇದೆ. ಹೌದಾ? ಬಿಜೆಪಿ ಶಾಸಕರು ಏನಾದ್ರು ಹೋಗ್ಬಿಟ್ಟು ನಮ್ಮ ಏರಿಯಾಗೆ ITBT ಕಂಪನಿ ಕೊಡಿ ಅಂತ ಯಾರಾದ್ರೂ ಕೇಳಿದಾರ? ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ನಿಮ್ಮ ಮಾತಲ್ಲೇ ಉತ್ತರ ಇದೆ. ಎಲ್ಲಿ ITBT ಕಂಪನಿಗಳು ಜಾಸ್ತಿ ಇದೆಯೋ ಅಲ್ಲಿ ಆಫ್ ಕೋರ್ಸ್ ಟ್ರಾಫಿಕ್ ಜಾಸ್ತಿ ಆಗೇ ಆಗುತ್ತೆ. ಶಾಸಕರು ಏನ್ ಮಾಡ್ತಾ ಇದ್ದಾರೆ? ವಾಟ್ ಇಸ್ ದ MLA ಡೂಯಿಂಗ್ ದೇರ್? ಅಲ್ಲಿನ ಶಾಸಕರು ಏನ್ ಮಾಡ್ತಾ ಇದ್ದಾರೆ? ವಾಟ್ ಇಸ್ ಇಟ್ ಡೂಯಿಂಗ್? ವೈ ಇಸ್ ಇನ್ ಟೌನ್ ಪ್ಲಾನಿಂಗ್ ಅವ್ರು ಏನ್ರಿ ಮಾಡ್ತಿದ್ದಾರೆ? ಒಂದು ಏರಿಯಾ ಸರಿಯಾಗಿ ಪ್ಲಾನ್ ಮಾಡಿ, ಶಾಸಕರು ಪ್ಲಾನಿಂಗ್ ಮಾಡ್ತಾರೆ. ಬೆಂಗಳೂರಿನ ಸಮಸ್ಯೆ, ಬೆಂಗಳೂರು ಇಸ್ ನಾಟ್ ಎ ಪ್ಲಾನ್ ಸಿಟಿ. ಬೆಂಗಳೂರು ಚಂಡೀಗಢ ಮತ್ತೆ ನಮ್ಮ ರಾಯಪುರ ರೀತಿ ಹೊಸ ಸಿಟಿ ಅಲ್ಲ, ಬೆಂಗಳೂರು ಇಸ್ ಎ ಓಲ್ಡ್ ಸಿಟಿ. ನಾನು ಕೇಳ್ತಾ ಇರ್ತಕ್ಕಂಥದ್ದು ಇವತ್ತಿರ್ತಕ್ಕಂಥ ಸಮಸ್ಯೆಗೆ ಅಲ್ಲಿನ ಶಾಸಕರನ್ನು. ನಮಸ್ಕಾರ ಸರ್. ನಮಸ್ಕಾರ. ನೋಡಿ ಸರ್, ಕಾಂಗ್ರೆಸ್ ವಕ್ತಾರರ ಆರೋಪ, ಗುಂಡಿ ಮುಚ್ಚಿ ಗುಂಡಿ ಸರಿ ಮಾಡಿ ಅಂತ ಕೇಳಿದ್ರೆ
ಬಿಜೆಪಿ ಶಾಸಕರಿರುವಂತ ಏರಿಯಾಗಳಲ್ಲಿ ಗುಂಡಿ ಜಾಸ್ತಿ, ಟ್ರಾಫಿಕ್ ಜಾಸ್ತಿ ಅಂತ Yes, ಮಾತಾಡ್ತಿದ್ದಾರೆ. accept ಮಾಡ್ಕೊಳ್ಳಿ. ಬಿಜೆಪಿ ಶಾಸಕರು ಏನಾದ್ರೂ ಜನನ ಜಾಸ್ತಿ ಕರ್ಕೊಂಡೋಗಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹಾಕೊಂಡಿದ್ದೀರಾ? ಹಾಕೊಂಡಿಲ್ಲ, ಕೆಲಸ ಮಾಡಿಲ್ಲ ಕಳೆದ 15 ವರ್ಷದಿಂದ. ನಿಮ್ ಮಾತಿಗೆ ಅರ್ಥ ಇಲ್ಲ, ಉತ್ತರ ಕೊಡಿ. ಅವ್ರು ಮಾತಾಡ್ತಾ ಇದ್ದಿದ್ದು ನಾನು ಕೇಳಿಸ್ತಾ ಇತ್ತು. ತುಂಬಾ ನೋವಾಗ್ತದೆ. ಅವ್ರು ಹೇಳ್ತಾ ಇದ್ದಾರೆ ಬಿಜೆಪಿ ಶಾಸಕರು ಅಸಮರ್ಥರು ಅಂದ್ಬಿಟ್ಟು. ಮೊದಲು ನಾನು ನಿಮ್ಮ ಸರ್ಕಾರ ಅಸಮರ್ಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಸರ್ಕಾರ ಯಾರು ಇರೋದು? ಮುಖ್ಯಮಂತ್ರಿಗಳು ಯಾರು? ಉಪಮುಖ್ಯಮಂತ್ರಿಗಳು ಯಾರು? ಇವತ್ತು ಬೆಂಗಳೂರು ರಸ್ತೆ ಗುಂಡಿಗಳಿಂದ ಜನ ನರಳ್ತಾ ಇದ್ದಾರೆ. ನಾನು ಇವತ್ತು ಯಲಹಂಕದಿಂದ ನಾನು ನಿಮ್ಮ ಸ್ಟುಡಿಯೋ ಬರೋದಕ್ಕೆ 2 ಅವರ್ ಇಂದ ನಾನು ಕಾರಲ್ಲಿ ಇದ್ದೀನಿ. ಶಾಸಕರು ಸ್ಟುಡಿಯೋ ಬರಕ್ ಆಗ್ತಾ ಇಲ್ಲ. Please, ಶಾಸಕರು ಅವ್ರು ಹೇಳ್ತಾ ಇದ್ದಾರೆ ಟ್ರಾಫಿಕ್ ಜಾಸ್ತಿ ಆದ್ರೆ ಪದ್ಮನಾಭ ರೆಡ್ಡಿ ಅಣ್ಣ, nonsense ಮಾತಾಡ್ತಾ ಇದ್ದೀರಿ, ಪದ್ಮನಾಭ ರೆಡ್ಡಿ ಸರ್ ಕೇಳಿಸ್ಕೊಳ್ಳಿ. ಇದೇ ಯಲಹಂಕ ಶಾಸಕರು, ಇದೇ ಭೈರತಿ ಬಸವರಾಜ್ ಅವರು, ಇದೇ ಅರವಿಂದ ಲಿಂಬಾವಳಿ ಅವರು, ಇದೇ ನಿಮ್ಮ ಸತೀಶ್ ರೆಡ್ಡಿ ಅವರು, ಇದೇ ಆಮೇಲೆ ನಿಮ್ಮ ಸಿ ವಿ ರಾಮನ್ ನಗರ ಶಾಸಕರು. ಮಾತಾಡಕ್ ಬಿಡಿ, ಕೇಳಿಸ್ಕೊಳ್ಳಿ. ನೀವು ಇಷ್ಟೊತ್ತು ನೀವು ಮಾತಾಡಿದ್ದೀನಿ, ನಾನು ಕೇಳಿಸ್ಕೊಂಡಿದ್ದೀನಿ. ನಾನ್ ಮಾತಾಡೋದನ್ನ ನೀವು ಕೇಳಿಸ್ಕೊಳ್ಳಿ. Please ಹೇಳಿ ಸರ್. ಗಂಟಿದೆ ಅಂದ್ಬಿಟ್ಟು ಕಿಚ್ಚೋದಲ್ಲ. ಇವತ್ತು ಮಹದೇವಪುರ ವಲಯದಲ್ಲಿ ನೀವು ಹೇಳ್ತೀರಾ, ಅರವಿಂದ್ ಲಿಂಬಾವಳಿ ಕ್ಷೇತ್ರದಲ್ಲಿ ಯಾಕೆ ಮಾಡಿರ ಅಸಮರ್ಥರು ಅಂತೀರಾ? ನೀವು ದುಡ್ಡು ಇಡೀ ಬೆಂಗಳೂರಲ್ಲಿ ಹೈಯೆಸ್ಟ್ ರೆವಿನ್ಯೂ ಬರ್ತಕ್ಕಂಥದ್ದು ಮಹದೇವಪುರ ವಲಯ. ನೀವು ಎಷ್ಟು ದುಡ್ಡು ಕೊಟ್ಟಿದ್ದೀರಾ ಮಹದೇವಪುರ ಕ್ಷೇತ್ರಕ್ಕೆ? ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ? ಸರ್ ನಿಮ್ಮ ಶಾಸಕರು ಬಾಹ್ಯ ಬಿಡ್ತಾರೆ, ಎಲ್ಲಿದ್ದಾರೆ ಕೇಳಿ ನಿಮ್ಮ ಶಾಸಕರು. ಒಂದ್ ನಿಮಿಷ ಪದ್ಮನಾಭ ರೆಡ್ಡಿ ಅವರೇ, ಒಂದ್ ನಿಮಿಷ. ನಂದೊಂದು ಪ್ರಶ್ನೆ ಇದೆ. ಶ್ವೇತಾ, ಐ ಹೋಪ್ ಯು ಆರ್ ಲಿಸನಿಂಗ್. ಎಸ್, ನಂದೊಂದು ಪ್ರಶ್ನೆ ಇದೆ, ಕಾಂಗ್ರೆಸ್ ವಕ್ತಾರರಿಗೆ ನಂದೊಂದು ಪ್ರಶ್ನೆ ಇದೆ. ಪ್ಲೀಸ್. ಬಿಜೆಪಿ ಶಾಸಕರು ಇರುವಂತ ಜಾಗದಲ್ಲಿ ಕೆಲಸ ಸರಿಯಾಗಿಲ್ಲ. ಬಿಜೆಪಿ ಶಾಸಕರು ಇರುವಂತ ಜಾಗದಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗಿದೆ. ಬಿಜೆಪಿ ಶಾಸಕರು ಇರುವಂತ ಜಾಗದಲ್ಲಿ ಗುಂಡಿಗಳು ಜಾಸ್ತಿ ಆಗಿದೆ. ಒಂದು ಕೆಲಸ ಮಾಡಿ, ಬಿಜೆಪಿ ಶಾಸಕರು ಇರೋ ಜಾಗದಲ್ಲೇ ಅಲ್ವಾ ಇಷ್ಟೆಲ್ಲ ಆಗ್ತಾ ಇರೋದು? ಹಾಗಾದ್ರೆ ಅದೇ ಏರಿಯಾಯಿಂದ ನಿಮ್ಮ ಸರ್ಕಾರಕ್ಕೆ ಟ್ಯಾಕ್ಸ್ ಜಾಸ್ತಿ ಬರ್ತಾ ಇದೆ. ಟ್ಯಾಕ್ಸ್ ತಗೋಬೇಡಿ, ನೀವು ಜನಗಳ ಹತ್ರ ಟ್ಯಾಕ್ಸ್ ಕಟ್ಟಿಸ್ಕೋಬೇಡಿ. ಹೇಳಿ ನಿಮ್ ಶಾಸಕರಿಗೆ. ಅವ್ರಿಗೆ ಯಾಕೆ ಹೇಳಿ? ಒಂದ್ ನಿಮಿಷ, ಸ್ಥಳೀಯ ಶಾಸಕರ ಜವಾಬ್ದಾರಿ. ಒಂದ್ ನಿಮಿಷ, ಸರ್ಕಾರ ಅಲ್ಲ, ಇದೇ ಶಾಸಕರು ಕಳೆದ 15 ವರ್ಷಗಳಿಂದ ಕಳೆದ 15 ವರ್ಷಗಳಿಂದ ಇದು 4ನೇ ಟರ್ಮ್, ರಫ್ಲಿ ಅರೌಂಡ್ 19 ವರ್ಷ, ಸರಿ 18 ವರ್ಷ ಅಲ್ಲೇ. ಒಂದ್ ನಿಮಿಷ, ಶಾಸಕರನ್ನು ಕೇಳಿ, ನನ್ನನ್ನು ಪ್ರಶ್ನೆ ಮಾಡಬೇಡಿ. ಅಲ್ಲಿನ ಶಾಸಕರನ್ನ ರೆಸ್ಪಾನ್ಸಿಬಲ್ ಆಗಿ ಮಾಡಿ. ಹಾಗಾದ್ರೆ ಬಿಜೆಪಿ ಶಾಸಕರು ಮಾತ್ರ ನಿಮ್ಮ ಒಂದ್ ನಿಮಿಷ, ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಒಂದ್ ನಿಮಿಷ, ಮಾನ್ಯತಾ ಟೆಕ್ ಪಾರ್ಕ್ ಇದೇ ಹಾಗಾದ್ರೆ ಬಿಜೆಪಿ ಶಾಸಕರು ಮಾತ್ರ ನಿಮ್ಗೆ ತೆರಿಗೆ ಕಟ್ತಾ ಇರೋದು? ತೆರಿಗೆ ಕಟ್ಟೋದಲ್ಲ, ಅಸಮರ್ಥರಾಗಿದ್ದಾರೆ. ಇದೇ ಒಂದು ನಿಮಿಷ, ನಮ್ಮ ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆ ಇದೆಯಾ? ಎಲ್ಲಿದೆ? ತೋರಿಸಿ. ಸುರೇಶ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಇದೆಯಾ? ಈ ರೀತಿಯ ಪ್ರಾಬ್ಲಮ್ಗಳಿದೆಯಾ? ಅದನ್ನ ಸಾಲ್ವ್ ಮಾಡಿದ್ದೇವೆ ನಾವು. ಹಾಗಾದ್ರೆ ನಿಮ್ಮ ಸರ್ಕಾರ ನಿಮ್ಮ ಶಾಸಕರು ಇರುವಂತ ಏರಿಯಾಗಳಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ, ಬೇರೆ ಪಕ್ಷದ ಕಳೆದ 18 ವರ್ಷದಿಂದ ಅಧಿಕಾರದಲ್ಲಿದ್ರು ಈ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಯಾಕೆ ವಿಫಲರಾಗಿದ್ದಾರೆ? ಒಂದು ಫ್ಲೈಓವರ್ ಅನ್ನು ಕಟ್ತಾರೆ ಹಿಂದಿನ ಸರ್ಕಾರ. ಅವರು ಅಸಮರ್ಥರಾಗಿದ್ದಿದ್ರೆ ಜನರನ್ನು ಆಯ್ಕೆನೆ ಮಾಡ್ತಾರೆ. ಆಯ್ಕೆ ಮಾಡ್ತಾ ಇರೋದು ಬೇರೆ. ನೀವು ಪ್ರತಿ ಸಲ ಚರ್ಚೆಗೆ ಬಂದಾಗ್ಲೂ ನೀವು ನನ್ನ ವಾಸ್ತವನ ರಾಜ್ಯ ಜನತೆಗೆ ಹೇಳೋಣ. ಶ್ವೇತಾ ಅವರೇ, ಸರ್ಕಾರ ಅಸಮರ್ಥ. ಶ್ವೇತಾ ಪದ್ಮನಾಭ ರೆಡ್ಡಿ ಅವರೇ, ಒಂದ್ ನಿಮಿಷ ಸರ್. ಶ್ವೇತಾ ಅವರೇ, ರಾಜಕಾರಣಿಗಳ ಮಾತನ್ನ ಕೇಳಿಸ್ಕೊಂಡ್ರಿ, ರಾಜಕೀಯ ಪಕ್ಷಗಳ ಮಾತನ್ನ ಕೇಳಿಸ್ಕೊಂಡ್ರಿ. ನನಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಈ ಜಾಗದಲ್ಲಿ ಕುತ್ಕೊಂಡು ಒಬ್ಬ ಸಾರ್ವಜನಿಕರಾಗಿ ಬೆಂಗಳೂರಿನ ನಿವಾಸಿಯಾಗಿ ನನಗೆ ಇಂಥ ವಿಚಾರದಲ್ಲಿ ಈ ರೀತಿ ರಾಜಕಾರಣ ಮಾಡಿದವ್ರಿಗೆ ನಿಜಕ್ಕೂ ನನಗೆ ಏನಂತ ಹೇಳಬೇಕು ಅರ್ಥ ಆಗೋದಿಲ್ಲ. ಯಾಕಂದ್ರೆ ಇಲ್ಲೂ ಬಿಜೆಪಿ ಶಾಸಕರು, ಕಾಂಗ್ರೆಸ್ ಶಾಸಕರು ಅಂತ ಮಾತಾಡ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಬರೀ ಶಾಸಕರುಗಳೇ ತೆರಿಗೆ ಕಟ್ಬೋದಲ್ಲ, ಜನ ಏನಕ್ಕೆ ತೆರಿಗೆ ಕಟ್ಟಬೇಕು? ಒಂದು ಸರ್ಕಾರದ ಜವಾಬ್ದಾರಿ. ಯಾವ ಪಕ್ಷದ ಶಾಸಕರಿದ್ರು ಅಲ್ಲಿ ಕೆಲಸ ಮಾಡಿಸುವಂತದ್ದು, ಇಂಜಿನಿಯರ್ಗಳಿಗೆ ಕೆಲಸ ಮಾಡಿಸುವಂತದ್ದು, ಅಧಿಕಾರಿಗಳಲ್ಲಿ ಜವಾಬ್ದಾರಿ ಇಟ್ಕೊಂಡು ಕೆಲಸ ಮಾಡೋದು, ಮತ್ತು ಬೇರೆ ಶಾಸಕರ ಜೊತೆಗೆ ಸೌಹಾರ್ದತೆಯಿಂದ ಕೋಆರ್ಡಿನೇಟ್ ಮಾಡ್ಕೊಂಡು ಒಂದು ಏರಿಯಾ ಡೆವಲಪ್ ಮಾಡೋದು ಆ ಕಾಂಗ್ರೆಸ್ ಸರ್ಕಾರ ಅಥವಾ ರಾಜ್ಯದಲ್ಲಿ ಯಾವ ಸರ್ಕಾರ ಇರುತ್ತೋ ಅದರ ಜವಾಬ್ದಾರಿ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನೀವೊಬ್ಬ ಡಿಸೈನರ್ ಇಂಜಿನಿಯರ್ ಆಗಿ ಏನ್ ಹೇಳ್ತೀರಿ ಶ್ವೇತಾ?
ಖಂಡಿತ. ಸೊ ನಾವು ಅದನ್ನೇ ಪ್ರಶ್ನೆ ಮಾಡ್ತಾ ಇರೋದು. ಇವಾಗ ನಾವು ಟ್ಯಾಕ್ಸ್ ನ ಅಷ್ಟು ಹೆವಿಯಾಗಿ ಕಟ್ತಾ ಇದೀವಿ. ನಾವು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವ್ ಇದನ್ನ ಒಂದು ಅಭಿಯಾನ ಶುರು ಮಾಡಿದೀವಿ, ರೀಫಂಡ್ ಟ್ಯಾಕ್ಸ್ ವಿ ವಿಲ್ ಬಿಲ್ಡ್ ಅವರ್ ಸಿಟಿ ಅಂತ ಹೇಳ್ಬಿಟ್ಟು. ಇದು ಏನಕ್ಕೆ ಅಂದ್ರೆ irrespective of the parties, we are totally fed up because DK ಶಿವಕುಮಾರ್ ಸರ್ ಅಧಿಕಾರಕ್ಕೆ ಬಂದದ್ ಕೂಡಲೇ ಆರ್ಕಾ ಮೂಲಕ ನಮ್ಮ IT ಅವ್ರ ಜೊತೆಗೆಲ್ಲ ಮೀಟಿಂಗ್ ಆಯ್ತು. ಅಲ್ಲಿ ನಾನೇ ಹೋಗಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ. ನಮ್ಮಲ್ಲಿ ಇದು ವಾಹನ ದಟ್ಟಣೆ ಕಡಿಮೆ ಮಾಡೋದಕ್ಕೆ CDP ರೋಡ್ ಆಗ್ಬೇಕು. CDP ರೋಡ್ ಲಾಸ್ಟ್ 15 years ಇಂದ ಅದು ROB ರೈಲ್ವೆ ROB ಮಾಡೋದಕ್ಕಾಗ್ಲಿ ಅಥವಾ ಲ್ಯಾಂಡ್ ಎಕ್ವಿಸಿಷನ್ ಗಾಗ್ಲಿ ಅಲ್ಲಿ ತೊಂದರೆ ಆಗ್ತಾ ಇದೆ. ನೀವು ಬಿಕಾಸ್ ಇವಾಗ ನಿಮಗೆ ಪವರ್ ಇದೆ, ನೀವು ಅದನ್ನ ಮಾಡಿಸ್ಕೊಡಿ ಅಂತ ನಾವು ಕೇಳ್ಕೊಂಡಿದೀವಿ. ಅವಾಗ ಸೀವೇಜ್ ಬಗ್ಗೆ ಅಡ್ರೆಸ್ ಮಾಡಿದೀನಿ, ಎಲ್ಲಾ ಕೂಡ ಹೇಳಿದೀವಿ. ಬಟ್ ಇದುವರೆಗೂ ಆ ದೃಷ್ಟಿಲಿ ಏನೂ ಕೆಲಸ ಆಗಿಲ್ಲ. ಎರಡನೇದು, ಅಲ್ಲಿ ಇವಾಗ ಈ ಮೊನ್ನೆ ಮಕ್ಕಳೆಲ್ಲ ಲೆಟರ್ ಬರ್ದ್ರು DK ಶಿವಕುಮಾರ್ ಅವ್ರಿಗೆ, ಮತ್ತೆ ವಿಡಿಯೋ ಮಾಡಿ ಹಾಕಿದ್ದಾರೆ. ಮತ್ತೆ ನೆನ್ನೆ ಬಸ್ಸು ಟಾಪಲ್ ಇದು ಗುಂಡಿಲಿ ಬಿದೋಗಿ ದೇ ಆರ್ ಟ್ರಾಮಟೈಸ್ಡ್. ಅದನ್ನ ಸರ್ ಒಂದು ಮಾತು ಹೇಳಿದ್ರು, ನಂಗೆ ಎಷ್ಟು ನೋವಾಗೋಯ್ತು ಅಂದ್ರೆ, ಇದೆಲ್ಲ ಪಾಲಿಟಿಕ್ಸ್, ಮಕ್ಳು ಲೆಟರ್ ಬರೆಯೋದು ಪಾಲಿಟಿಕ್ಸ್, ಅದು ವಿಡಿಯೋ ಮಾಡಿದೆಲ್ಲ ಪಾಲಿಟಿಕ್ಸ್ ಅಂತ ಅಂದಿದ್ರು NDTV. Please mind your please stop. I don't don't use your word. I will never tolerate this. Please, no, Sindra, you cannot say shut up. Who are you to shut up my mouth? No. Please mind your language, mind your word. You cannot. Please, ಒಂದು ನಿಮಿಷ, ಪ್ಲೀಸ್ ಶಟ್ ಅಪ್. ಅವೆಲ್ಲ ದಯವಿಟ್ಟು ಭಾಷೆನ ನೀವೊಬ್ರು ಆಂಕರ್ ಅನ್ನೋದನ್ನ ದಯವಿಟ್ಟು ಮಾತಾಡೋ ಮರಿಬಾರ್ದು ನೀವು. ಪ್ಲೀಸ್ ಒಂದ್ ನಿಮಿಷ, ಶಟ್ ಅಪ್. ಅವೆಲ್ಲ ಭಾಷೆಗಳನ್ನ ದಯವಿಟ್ಟು ಉಪಯೋಗಿಸೋದು ಬೇಡ. ನೀವು ದಯವಿಟ್ಟು ಆಂಕರ್ ಆಗಿ ಗೌರವವಾಗಿ ನಡ್ಕೊಳ್ಳೋದು. ನೀವು ಒಂದು ಪಕ್ಷದ ವಕ್ತಾರರ ಹತ್ರ ಮಾತಾಡ್ತಾ ಇದ್ದೀವಿ ಅನ್ನೋದನ್ನ ಜ್ಞಾನ ಇಟ್ಕೊಳ್ಳಿ. ಪ್ಲೀಸ್ ಒಂದು ನಿಮಿಷ. ಹೌದು, ನನಗೆ ಗೊತ್ತು. ಹೌದು, ಆ ಜವಾಬ್ದಾರಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇನೆ. ಒಂದು ನಿಮಿಷ, ನಾನು ಮಕ್ಕಳ ಬಗ್ಗೆ ಮಾತಾಡಿಲ್ಲ. ನೀವು ಟಾಪಲ್. ಒಂದು ನಿಮಿಷ ಒಂದು ನಿಮಿಷ. ಹೌದು, ರಾಜಕೀಯಕ್ಕೋಸ್ಕರ ಬಿಜೆಪಿ ಅವರು ಮಾತಾಡ್ತಕ್ಕಂಥ ಪಿತೂರಿ ಇದು. ಆ ಬಸ್ಸಿನ ಬಗ್ಗೆ ಮಳೆ ಬಿದ್ದಿತ್ತು, ಮಳೆನಲ್ಲಿ ನೀರು. ಒಂದು ನಿಮಿಷ, ಡ್ರೈವರ್ ಅವರಿಗೆ ಗೊತ್ತಾಗ್ದಿರ ಗುಂಡಿನಲ್ಲಿ ಹೋಗಿದ್ದಾರೆ. ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ ಅಲ್ಲಿ, ಹಾಗಾಗಿ ಅದನ್ನ ಮಳೆ ಬಿದ್ದಿದ್ರಿಂದ ಗೊತ್ತಾಗಿಲ್ಲ, ಹೋಗಿದ್ದಾರೆ. ಒಂದ್ ನಿಮಿಷ. ಬಿಜೆಪಿ ಅವ್ರಿಗೆ ಕಾಂಗ್ರೆಸ್ ಅವ್ರು ಏನೇ ಮಾಡಿದ್ರು ನಿದ್ದೆಲ್ಲೂ ಕಾಂಗ್ರೆಸ್ ತಪ್ಪು, ಕಾಂಗ್ರೆಸ್ ಅವ್ರಿಗೆ ಬಿಜೆಪಿ ಅವ್ರು ಏನೇ ಮಾಡಿದ್ರು ನಿದ್ದೆಲ್ಲೂ ಬಿಜೆಪಿದೆ ಜಪ. ಆದ್ರೆ ಇಲ್ಲಿ ಮಕ್ಕಳು ಪತ್ರ ಬರೆದ್ರು, ಅದನ್ನ ಇಟ್ಸ್ ಆಲ್ ಪಾಲಿಟಿಕ್ಸ್ ಅಂತ ಹೇಳ್ತೀರಾ ಅಂತ ಬಗ್ಗೆ ಮಾತಾಡಿಲ್ಲ ನಾನು. ಬಿಜೆಪಿ ಶಾಸಕರು ಕೇವಲ ರಾಜಕೀಯ ಮಾಡೋದನ್ನ, ಬಿಜೆಪಿ ನಾಯಕರು ರಾಜಕೀಯ ಮಾಡೋದನ್ನ ನಾನು ವಿರೋಧಿಸ್ತೇನೆ. ಅನ್ಕೊಂಡು ಅವ್ರು ಬಂದ್ರೆ ಕಾಂಗ್ರೆಸ್ ಅಂತೀರಾ? ಕೇಳಿ ಅವರನ್ನ ಯಾಕೆ ಚೀಪ್ ಅಂತ. 4 ವರ್ಷ ಏನ್ ಮಾಡ್ತಾ ಇದ್ದಾರೆ ಕೇಳಿ. ಅತ್ಯುತ್ತಮವಾದ ರಸ್ತೆ. ಒಂದು ನಿಮಿಷ, ನಾವು ಮಾಡ್ತಾ ಇದ್ದೇವೆ. ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ 1.5 ಲಕ್ಷ ಕೋಟಿ ಅಷ್ಟು ಡೆವಲಪ್ಮೆಂಟ್ ಬೆಂಗಳೂರಲ್ಲಿ ನಡೀತಿದೆ ಅಂತ ಹೇಳಿದ್ರೆ ಅದು ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಅಮೌಂಟ್ ಒಂದು ಟೈಮಲ್ಲಿ ನಡೀತಾ ಇರ್ತಕ್ಕಂಥದ್ದು. ಎಸ್, ಆಫ್ ಕೋರ್ಸ್, we promise Bangaloreans, we need little more time. We will solve all the traffic problem and all the pothole problem within 1 or 2 years time. We have already taken a great initiative. This is the first time in the history of India and the entire world 1.5 lakh crore is spent for the development of the Bangalore city. ಮಾಡಿದೀವಿ ಆಲ್ರೆಡಿ. ಕೇಂದ್ರ ಸರ್ಕಾರ, ನಾನು ಬಿಜೆಪಿ, ನಾನು ಒಂದು 10 seconds ಕೇಳಿ, ಲಾಸ್ಟ್ ಪಾಯಿಂಟ್ ಕೇಳ್ತೀನಿ, ಆಮೇಲೆ ನಾನು ಸೆಲೆಕ್ಟ್ ಆಗ್ತೀನಿ. ಕೇಂದ್ರ ಸರ್ಕಾರ ನಮಗೆ 6,000 ಕೋಟಿಯನ್ನ ಬೆಂಗಳೂರಿನ ಇದಕ್ಕೆ ರಸ್ತೆ ಅಭಿವೃದ್ಧಿ ಕೊಡ್ಬೇಕಾಯ್ತು. ಯಾಕೆ ಕೊಟ್ಟಿಲ್ಲ? ಯಾಕೆ ಒಬ್ಬ ಮಂತ್ರಿಗಳು ಸಂಸದರು ಮಾತಾಡ್ತಾ ಇಲ್ಲ? ಕೇಳಿದ್ದೇವೆ ನಾವು. ನೀವು ಕೇಳಿ, ನೀವು ಜವಾಬ್ದಾರಿಯುತವಾಗಿ ಕೇಳಿ. ಕೇಂದ್ರ ಸರ್ಕಾರ ದುಡ್ಡು ಕೊಡಿಅಂತ ಕೇಳಿ. ಕೇಂದ್ರ ಸರ್ಕಾರ ಬೆಂಗಳೂರಿಗೆ 6,000 ಕೋಟಿ ಕೊಡ್ಬೇಕಾಯ್ತು, ಯಾಕೆ ಕೊಟ್ಟಿಲ್ಲ ಅಂತ ಕೇಳಿ. ಕೊಟ್ಟಿದ್ರೆ ನಾವು ನಿಯೋಗನೂ ಹೋಗಿದ್ದೇವೆ. ನಾವು ಒಂದು ಪ್ರೊಟೆಸ್ಟ್ ಕೂಡ ದೆಹಲಿಯಲ್ಲಿ ಮಾಡಿದ್ದೇವೆ. ಸಾಮಾನ್ಯ ಜನಕ್ಕೆ ಏನ್ ಬೇಕು? ಒಂದು ಒಳ್ಳೆ ರೋಡ್ ಬೇಕು, ಒಂದು ಆಕ್ಸಿಡೆಂಟ್ ಆದ್ರೆ ಆಕ್ಸಿಡೆಂಟ್ ಹಾಸ್ಪಿಟಲ್ಗೂ ದುಡ್ಡು ಕಟ್ಟಬೇಕು ನಾವು, ವೆಹಿಕಲ್ ರಿಪೇರಿಗೂ ದುಡ್ಡು ಕಟ್ಟಬೇಕು ನಾವು. ನೀವು ಕೊಡ್ತಾ ಇರೋದು 2,000 ರೂಪಾಯಿ ತಿಂಗಳಿಗೆ, ಕೈಯಿಂದ ಇನ್ನು 4-5 ಸಾವಿರ ರೂಪಾಯಿ ನಮ್ದೇ ದುಡ್ಡು ಹೋಗ್ತಾ ಇದೆ. ಮಕ್ಕಳು ಲೆಟರ್ ಬರೆದ್ರೆ ಅದರಲ್ಲೂ ಪಾಲಿಟಿಕ್ಸ್ ಅಂತ ಒಬ್ಬ DCM ಆದವರು ಮಾತಾಡಿದ್ರೆ ದಟ್ ಇಸ್ ರಾಂಗ್. ಒಂದು ನಿಮಿಷ. ಇಂದಿನ ಸರ್ಕಾರದ ಅವಧಿಯಲ್ಲಿ ಏನು ಇದೇ ಕಿರಣ್ ಮಜುಂದಾರ್ ಅವರು ಬಿಜೆಪಿ ಸರ್ಕಾರವನ್ನ ಹೀಯಾಳಿಸಿದ್ರು. ತೆಲಂಗಾಣದ ಅಂದಿನ ಇನ್ನು IT ಮಿನಿಸ್ಟರ್ ಆದಂತ ರಾಮರಾವ್ ಅವ್ರ ಮಗ ಕೂಡ ಕೇಳಿದ್ರು IT ಕಂಪನಿಗಳು. ಓಕೆ, ಯಾರು ತಪ್ಪಲ್ಲ. ಬೆಂಗಳೂರಿನಲ್ಲಿ ಹೈಯೆಸ್ಟ್ ವೆಹಿಕಲ್ಸ್ ಇದೆ, 1.5 ಕೋಟಿ ವೆಹಿಕಲ್ಸ್ ಗಳಿದೆ. ಜನರಿಗೆ
ನಿಮ್ಮ Okay, ಸರ್ಕಾರಕ್ಕೆ ಬಿಟ್ಟಿರೋದು ನಮ್ಮ ಸರ್. ಸರ್ಕಾರ ಅಲ್ಲ. ಶ್ವೇತಾ, ನಿಮ್ಮ last ಬೆಂಗಳೂರು ಇಸ್ reaction on ನಾಟ್ ಎ ಪ್ಲಾಂಟ್ ಸಿಟಿ. ನಾವು ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ವಿಲ್ ಸಾಲ್ವ್ ದ ಪ್ರಾಬ್ಲಮ್. ವಿಲ್ ಸಿ ಹೌ ಯು ವಿಲ್ ಸಾಲ್ವ್ ದ ಪ್ರಾಬ್ಲಮ್. ನಾವು ಬೆಂಗಳೂರಲ್ಲೇ ಇರ್ತೀವಿ, ನೋಡ್ತೀವಿ. ಎಸ್ ಶ್ವೇತಾ, ಯುವರ್ ಲಾಸ್ಟ್ ರಿಯಾಕ್ಷನ್. ಸೊ ನಾವು ಒಂದು ಕೇಳ್ಕೊಳ್ಳೋದಿಷ್ಟೇ, ನಮಗೆ ಬಿಜೆಪಿ ಕಾಂಗ್ರೆಸ್ ಯಾವ್ದೇ ಪಾರ್ಟಿದು ಬೇಡ, ನಮ್ಗೆ ಒಂದೇ ಬೇಕು. ಎಲ್ಲಾ ಡಿಪಾರ್ಟ್ಮೆಂಟ್, ಇವಾಗ GB ಅಂತ ಮಾಡಿರೋದು ಅದೇ ಉದ್ದೇಶದಿಂದ, ಎಲ್ಲಾ ಡಿಪಾರ್ಟ್ಮೆಂಟ್ ಸರಿಯಾಗಿ ಕೋಆರ್ಡಿನೇಟ್ ಮಾಡಿ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಆಗಿ ಕೆಲಸ ಆಗ್ಬೇಕು. ಇದಾಗದೆ ಹೋದ್ರೆ ನಾವು ಇದು ಅಭಿಯಾನ ಸೀರಿಯಸ್ ಆಗಿ ತಗೊಳ್ತೀವಿ. ನಾವು ಫೈನಾನ್ಸ್ ಮಿನಿಸ್ಟರ್ ನ ಮೀಟ್ ಮಾಡ್ತೀವಿ. ಈ ಇಡೀ ಏರಿಯಾನ ಟ್ಯಾಕ್ಸ್ ಫ್ರೀ ಏರಿಯಾ ತರ ರಿಕ್ವೆಸ್ಟ್ ಮಾಡ್ಕೊಂಡು ಕ್ರೌಡ್ ಫಂಡ್ ಮಾಡಿ ನಾವು ನಮ್ ಸಿಟಿನ ನಾವು ಕಟ್ಕೋತೀವಿ. ದಯವಿಟ್ಟು ಈ ತರ ಮಕ್ಕಳು ವಿಷಯದಲ್ಲೂ ಕೂಡ ಪಾಲಿಟಿಕ್ಸ್ ಮಾಡಕ್ ಹೋಗ್ಬೇಡಿ ಅಂತ ನಾವು ಕೇಳ್ಕೊತೀವಿ. ಒಂದೇ ಒಂದು ಸಣ್ಣ ಮನವಿ. ಇದು ಮತ್ತೆ ಇದು ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ ಫೋರಂ ಇಂದ ನಾವು ಅಭಿಯಾನ ಮಾಡ್ತಾ ಇರೋದು. ಸೊ ಬಹಳಷ್ಟು ನಮ್ಗೆ ಹೇಗಾಗಿದೆ ಅಂದ್ರೆ ವರ್ಷದಲ್ಲಿ 5-6 ತಿಂಗಳು ದುಡ್ಡು ಟ್ಯಾಕ್ಸ್ ರೂಪದಲ್ಲಿ ಹೋಗ್ತಾ ಇದೆ, ಸೇವಿಂಗ್ಸ್ ಇಲ್ಲ. ಎಷ್ಟೋ ಜನ ಇಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತು, ಒಬ್ರು ಆಕೆ ನನ್ ಗಂಡ ಹೇಗ್ ಸತ್ರು ಅಂತ ಅನ್ಬಿಟ್ಟು ಲೆಟರ್ ಎಲ್ಲ ನನ್ಗೆ ಗೊತ್ತಾದ್ರೆ ನನ್ಗೆ ಇದನ್ನ ಈ ನಂಬರಿಗೆ ಫೋನ್ ಮಾಡಿ ಅಂತ ನಿಂತು ಎಲ್ಲಾರ್ಗು ಲೀಫ್ಲೆಟ್ ಅನ್ಸ್ತಾ ಇದ್ರು ಒಂದು ಟ್ರಾಫಿಕ್ ಅಲ್ಲಿ. ಎಷ್ಟು ಹೊಟ್ಟೆ ಉರಿಯುತ್ತೆ ಮ್ಯಾಮ್. ಆತರ ಒಂದು ದುಡಿಯೋ ಕೈ ಹೋಗ್ಬಿಟ್ರೆ ಆಕೆ ಮನೆಯವ್ರು ಹೇಗ್ ಮಾಡ್ತಾರೆ? ಇನ್ನೊಬ್ಬ IT ಕಂಪನಿ ಒಂದು ಕೈಯೇ ಹೋಗ್ಬಿಟ್ಟಿದೆ, ಕೈ ಯೂಸ್ ಮಾಡಿ IT ಕೆಲಸ ಮಾಡ್ಬೇಕು, ಅವ್ರದ್ದು ಕೈಯೇ ಹೋಗ್ಬಿಟ್ಟಿದೆ ಆಕ್ಸಿಡೆಂಟ್ ಇಂದ. ಇದಕ್ಕೆಲ್ಲ ಇವಾಗ ಹೇಳ್ತಾರೆ MLA MP ಅವರು ಪಾಲಿಸಿ ಪಾಲಿಸಿಗಳು ಮಾಡ್ಬೇಕು ಅಂದ್ಬಿಟ್ಟು. ಈ ತರ ಒಂದು ಅವ್ರು ಪಾಲಿಸಿ ತರ್ಬೋದಲ್ಲ. ಇವಾಗ ಯಾವ್ದೇ GB ಅಧಿಕಾರಿ ಎಲ್ಲೋ ಒಂದು ನಿರ್ಲಕ್ಷ್ಯ ಮಾಡಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರಿಗೆ ಇಂತ ಒಂದು ಶಿಕ್ಷೆ ಆಗ್ಬೇಕು, ಅಥವಾ ಇಂತ ಒಂದು ದುಡ್ಡನ್ನ ಅವರು ರೀಫಂಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಶಿಕ್ಷೆ. ಆ ತರದೊಂದು ನೀವು ಪಾಲಿಸಿಸ್ ತರಬೇಕು. MLA MP ಆದವರು ನೀವು ಸರಿ ನೀವು ಐಡಿಯಲ್ ಆಗಿ ಅವ್ರದ್ದು ರೋಲ್ ಏನು ಅಂತ ಚೆಕ್ ಮಾಡಿದ್ರೆ ಇಟ್ ಇಸ್ ಅವರು ಗುಂಡಿ ಮಾಡೋದಲ್ಲ MLA MP ಅವ್ರದ್ದು. ನೀವು ಪಾಲಿಸಿಸ್ ಮಾಡಿ. ಶ್ವೇತಾ ಅವರೇ, ನಿಮ್ಮ ಸಲಹೆಯನ್ನ ತೆಗೆದುಕೊಂಡಿದ್ದೇವೆ. ದಯವಿಟ್ಟು, ನಾನು ಒಬ್ಬ ಆರ್ಕಿಟೆಕ್ಟ್ ಆಗಿದೆ, ನಾನು ಒಬ್ಬ ಒಂದು ಹಳೆಯ MNC ಕಂಪ್ನಿಯಲ್ಲಿ ಆರ್ಕಿಟೆಕ್ಟ್ ಆಗಿದೆ. ಎಲ್ಲ ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲ IT ಕಂಪ್ನಿ ಪ್ರೊಫೆಷನಲ್ಸ್ ದಯವಿಟ್ಟು ಒಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ, ನಮ್ಮ ತೆರಿಗೆ ಏನು ಕದ್ದು ಎತ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನ ಕರ್ನಾಟಕಕ್ಕೆ, ಬೆಂಗಳೂರಿಗೆ ವಾಪಸ್ ಕೊಡಿ ಅಂತ ದಯವಿಟ್ಟು ನೀವು ಮನವಿಯನ್ನ ಮಾಡಿ. ನಾನು ನಿಮ್ ಜೊತೆ ಸೇರಿಸ್ಕೊಳ್ತೇನೆ. ಈ ಹೋರಾಟವನ್ನು ಬೆಂಗಳೂರಿಗೆ ಮಾತ್ರ ಅಲ್ಲ, ನಾವು ಕಟ್ಟತಕ್ಕಂಥ 99% ಟ್ಯಾಕ್ಸ್ ಕೇಂದ್ರ ಸರ್ಕಾರ ಜೊತೆ ಇದೆ. ನಮ್ಮ ಹತ್ರ ಅಲ್ಲ ದುಡ್ಡಿರೋದು. ನೀವು ನಾವೆಲ್ಲ ಕಟ್ತಾ ಇರ್ತಕ್ಕಂಥ ತೆರಿಗೆ ಕೇಂದ್ರ ಸರ್ಕಾರದಿದೆ. ದಯವಿಟ್ಟು ನೀವೆಲ್ಲ ಜೊತೆ ಕೈ ಸೋರಿಸಿ ನಮ್ಮ ದುಡ್ಡನ್ನ ನಮ್ಗೆ ವಾಪಸ್ ಕೊಡಿ, ಕೇಂದ್ರ ಸರ್ಕಾರನ ಆಗ್ರಹ ಮಾಡೋಣ. ನೀವು ಬನ್ನಿ, ನಾನು ಬರ್ತೇನೆ. ಅದು ಐ ಥಿಂಕ್ ಅವ್ರು ಮಾಡೋ ಕೆಲಸಕ್ಕೆ ಅವ್ರಿಗೆ ಬೇಕಾದಷ್ಟು ಟೈಮ್ ಇಲ್ಲ, ಮತ್ತೆ ಇನ್ನೊಂದು ಇಲ್ಲಿ ಅನುಭವಿಸಕ್ಕೆ ಟೈಮ್ ಆಗ್ತಾ ಇಲ್ಲ. ಶ್ವೇತಾ ಅವರು ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳಿದ್ರು. ಎಸ್, ಅಫ್ಕೋರ್ಸ್ ನಾನು ತೆರಿಗೆ ಕಟ್ತೇನೆ. ಆ ತೆರಿಗೆ ಕಟ್ಟತಕ್ಕಂಥ ಹಣ ಕೇಂದ್ರ ಸರ್ಕಾರ